ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗೇ ಇರ್ತೀರಾ ಅಂತ. ಖುಷಿಯಾಗೇ ಇರ್ಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಆ ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಕ್ಕೆ ಒಂದು ಕ್ಷಣನೂ ಬೇಕಾಗಿಲ್ಲ ಅಲ್ವಾ? ಮತ್ತೆ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಮತ್ತೆ ಇಟ್ ಮೋಟಿವೇಟ್ಸ್ ಮೀ ಎ ಲಾಟ್ ಗೈಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಇವತ್ತಿನ ಟಾಪಿಕ್ ಗೈಸ್, ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿಕೊಂಡು ಇಷ್ಟು ದೂರ ಬಂದಿದ್ದೀರೋ ಟ್ಯಾರೋ ರೀಡಿಂಗ್ಗೆ, ಹಗಲು ರಾತ್ರಿ ಯೋಚನೆ ಮಾಡಿಕೊಂಡು, ಆ ವ್ಯಕ್ತಿ ನಿಮಗೆ ಅರ್ಜೆಂಟಾಗಿ ಏನು ಮೆಸೇಜ್ ಹೇಳಬೇಕು ಅಂದ್ಕೊಂಡಿದ್ದಾರೆ ಅಂತ, ಓಕೆನಾ? ಆಸ್ ಯೂಶುವಲ್ ಗೈಸ್, ಪೈಲ್ 1 ಪೈಲ್ 2 ಬರುತ್ತೆ. ಪೈಲ್ 1 ಯಾರು ಸೆಲೆಕ್ಟ್ ಮಾಡ್ಕೋತೀರಾ ಪೈಲ್ 1 ಪೂರ್ತಿ ನೋಡಿ. ಪೈಲ್ 2 ಯಾರು ಸೆಲೆಕ್ಟ್ ಮಾಡ್ಕೋತೀರಾ ಪೈಲ್ 2 ಪೂರ್ತಿ ನೋಡಿ. ಎರಡೂ ರೆಸೊನೇಟ್ ಆದ್ರೆ, ನಿಮ್ಗೆ ಎರಡೂ ಸೆಲೆಕ್ಟ್ ನೋಡ್ಬೇಕು ಅಂತ ಅನ್ಸಿದ್ರೆ ಎರಡೂನು ನೋಡಿ, ತಪ್ಪಿಲ್ಲ. ಎರಡೂ ರೆಸೊನೇಟ್ ಆಗುತ್ತೆ. ನಿಮ್ಮ ಇಂಟ್ಯೂಷನ್, ನೀವ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಖಂಡಿತ ರೆಸೊನೇಟ್ ಆಗುತ್ತೆ ಆದಷ್ಟು. ಮತ್ತೆ ಇದು ಎನರ್ಜೀಸ್ ಗೈಸ್ ಅಷ್ಟೇ. ಮೇಲ್ಗೆ ಫೀಮೇಲ್, ಫೀಮೇಲ್ಗೆ ಮೇಲ್, ಅದು ಕನ್ಫ್ಯೂಷನ್ ಬೇಡ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್, ಓಕೆನಾ? ಈಗ ಎರಡು ಪೈಲು ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ, ಪೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಮತ್ತೆ ಅವ್ರ ಫೋಟೋ ಇದ್ರೆ ಫೋಟೋ ನೋಡ್ಬೋದು. ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ, ಅಥವಾ ಅವ್ರನ್ನ ಕಣ್ಮುಚ್ಚಿ ಅವ್ರ ಮುಖ ಬರೋ ತರ ನೆನ್ಸ್ಕೊಳ್ಳಿ, ಓಕೆನಾ? ಯೂನಿವರ್ಸ್, ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ಗೆ ಏನ್ ಮೆಸೇಜ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಈ ಸಮಯದಲ್ಲಿ, ದಯವಿಟ್ಟು ಹೇಳಿ ಪ್ಲೀಸ್. ಯೂನಿವರ್ಸ್, ಏಂಜಲ್ಸ್ ಪ್ಲೀಸ್, ಯೂನಿವರ್ಸ್. ಮೂನ್ ಕಾರ್ಡ್ ಬಂದಿದೆ, ಓಕೆ. 10 ಆಫ್ ಸ್ಪೋರ್ಟ್ಸ್, ಓಕೆ ಗೈಸ್. ಮೆಜಿಷಿಯನ್ ಕಾರ್ಡ್, ಓಕೆ. 6 ಆಫ್ ಪೆಂಟಕಲ್ಸ್, ಓಕೆ. 5 ಆಫ್ ವಾಂಡ್ಸ್, ಓಕೆ. ಗೈಸ್, ಅವರು ನಿಮ್ನ ಈಗ ನಂಬೋಕ್ ಶುರು ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಮುಂಚೆ ಸ್ವಲ್ಪ ಡೌಟ್ಸ್ ಇತ್ತು ಈ ಕನೆಕ್ಷನ್ ಬಗ್ಗೆ, ನಿಮ್ ಬಗ್ಗೆ, ಬಟ್ ಈಗ ಅವರು ನಿಮ್ನ ನಂಬಕ್ ಶುರು ಮಾಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತಾರೆ. ಮತ್ತೆ ಅವ್ರ ಲೈಫಲ್ಲಿ ತುಂಬಾ ಲಾಸ್ ಅನುಭವಿಸಿದ್ದಾರೆ. ಆ ಭಯದಿಂದ ಅಥವಾ ಆ ಫಿಯರ್ ಇಂದ, ಆ ಆಂಗ್ಸೈಟಿಯಿಂದ ನಿಮ್ಮಿಂದ ಸ್ವಲ್ಪ ಸೀಕ್ರೆಟ್ಸ್ ಮುಚ್ಚಿಟ್ಟಿದ್ದಾರೆ. ಆ ಸೀಕ್ರೆಟ್ಸ್ ನ ಹೇಳ್ಕೋಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ, ಓಕೆ. ತುಂಬಾ ಸೀಕ್ರೆಟ್ಸ್ ಇದೆ. ಮತ್ತೆ ಅವ್ರನ್ನೇ ಅವರು ತುಂಬಾ ಡೌಟ್ ಮಾಡ್ಕೊಂಡಿದ್ದಾರೆ, ಅವ್ರನ್ನೇ ಅವ್ರು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಈ ಸಮಯ ಸರಿನಾ, ಈ ರಿಲೇಶನ್ಶಿಪ್ ಸರಿನಾ, ಈ ಕನೆಕ್ಷನ್ ಸರಿನಾ ಅಂತ ಅದನ್ನು ಅವ್ರು ಹೇಳ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ಅವ್ರು ಸುಮಾರು ಸರಿ ನಿಮ್ ಜೊತೆ ಬಿಟ್ಟು ಹೋದಂಗ್ ನಡ್ಕೊಂಡಿರ್ಬೋದು, ಅಥವಾ ಡಿಪ್ರೆಷನ್ ಆದಂಗ್ ನಡ್ಕೊಂಡಿರ್ಬೋದು, ಸಡನ್ ಆಗಿ ಗೋಸ್ಟ್ ಮಾಡಿರ್ಬೋದು. ಅದೆಲ್ಲ ಅವರು ಬಿಕಾಸ್ ಆಫ್ ಅವರ ಭಯ ಮತ್ತೆ ಆಂಗ್ಸೈಟಿಯಿಂದ ಅಂತ ಹೇಳ್ಬೇಕು ಅಂತ ಅವ್ರು ತುಂಬಾ ಅನ್ಕೋತಿದ್ದಾರೆ. ಅವ್ರು ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಕ್ಕೆ ಹಂಗೆಲ್ಲ ನಡ್ಕೊಂಡೆ, ನಾನು ತುಂಬಾ ನಿಮ್ಮಿಂದ ಸೀಕ್ರೆಟ್ ಮುಚ್ಚಿಟ್ಟಿದ್ದೆ ಅಂತ ಹೇಳ್ಬೇಕು ಅಂತ ಅನ್ಕೋತಿದ್ದಾರೆ ಈ ಸಮಯದಲ್ಲಿ. ಅರ್ಜೆಂಟ್ ಮೆಸೇಜಸ್ ನಿಮ್ಗೆ ಕೊಡ್ಬೇಕು ಅಂತ, ಓಕೆನಾ? ಅವ್ರಿಗೆ ಮುಂಚೆ ಕ್ಲಾರಿಟಿ ಇರಲ್ಲ ಈ ಕನೆಕ್ಷನ್ ಬಗ್ಗೆ, ಈಗ ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳ್ಬೇಕು ಅಂತ ಅನ್ಕೋತಿದ್ದಾರೆ ಗೈಸ್. ಅವರು ಮುಂಚೆ ತುಂಬಾ ಪೇನ್ ಅಲ್ಲಿ ಇದ್ರು, ಅದನ್ನೆಲ್ಲ ನಿಮ್ಗೆ ಹೇಳ್ಕೊಂಡಿಲ್ಲ. ಬಿಕಾಸ್ ಅವ್ರಿಗೆ ಮುಂಚೆ ಯಾರೋ ಮೋಸ ಮಾಡಿದ್ದಾರೆ, ಪಾಸ್ಟ್ ಅಲ್ಲಿ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ. ಮತ್ತೆ ಅವ್ರಿಗೆ ತುಂಬಾ ಆ ಪಾಸ್ಟ್ ಅಲ್ಲಿ ಹರ್ಟ್ ಆಗಿದ್ ಬ್ಯಾಗೇಜಸ್ ನ ಕ್ಯಾರಿ ಮಾಡ್ಕೊಂಡೇ ಇದ್ರು, ಅದನ್ನ ತೆಗ್ದಿರ್ಲಿಲ್ಲ. ಬಟ್ ಈಗ ಅದನ್ನ ತೆಗ್ದು ನಿಮ್ ಜೊತೆ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಮೆಸೇಜ್ ಕೊಡ್ತಾ ಇದ್ದಾರೆ. ತುಂಬಾ ಜನ ಅವ್ರಿಗೆ ಮೋಸ ಮಾಡಿದ್ದಾರೆ, ಓಕೆನಾ? ಅವ್ರ ಬೆನ್ ಹಿಂದೆ ಮಾತಾಡಿದ್ದಾರೆ, ಗಾಸಿಪ್ ಮಾಡಿದ್ದಾರೆ, ಮತ್ತೆ ಚೀಟ್ ಮಾಡಿದ್ದಾರೆ ತುಂಬಾ ಜನ. ಅದು ಅವ್ರ ಮನ್ಸಲ್ಲಿ ಆಳವಾಗಿ ಉಳ್ಕೊಂಡಿರೋದಕ್ಕೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆನ್ ಅಂಡ್ ಆಫ್ ಆಗಿದ್ದಾರೆ ಗೈಸ್ ಅವರು, ಓಕೆನಾ? ಅದನ್ನ ನಿಮ್ಗೆ ಅರ್ಜೆಂಟ್ ಆಗಿ ಮೆಸೇಜಸ್ ಹೇಳ್ಬೇಕು ಅಂತ ಅನ್ಕೋತಾ ಇದ್ದಾರೆ, ಓಕೆನಾ? ಅವ್ರಿಗೆ ಲೈಫಲ್ಲಿ ತುಂಬಾ ಎಕ್ಸ್ಟ್ರೀಮ್ ಲಾಸ್ ಆಗಿದೆ ಮುಂಚೆ.
ಸೊ ಅದರಿಂದೆಲ್ಲ ಆಚೆ ಬಂದು ನಿಮ್ ಜೊತೆ ನಿಮ್ಮ ಕನೆಕ್ಷನ್ ನಿಮ್ ಜೊತೆ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೋತಾ ಇದಾರೆ. ಅವ್ರ ಮುಂಚೆ ಜಾಬ್ ಕಳ್ಕೊಂಡಿರ್ಬೋದು, ಯಾರೋ ಮೋಸ ಮಾಡಿರೋದ್ರಿಂದ. ಅದೆಲ್ಲ ನಿಮ್ ಹತ್ರ ಸೀಕ್ರೆಟ್ ಮುಚ್ಚಿಟ್ಟಿದ್ದಾರೆ, ಅದನ್ನೆಲ್ಲ ಹೇಳ್ಕೋಬೇಕು ಅಂತ ಅನ್ಕೋತಾ ಇದಾರೆ. ಡಿಮೋಷನ್ ಆಗಿರ್ಬೋದು, ಅವ್ರು ಯಾರನ್ನೋ ತುಂಬಾ ನಂಬಿರ್ತಾರೆ, ಅದ್ರಿಂದ ಡಿಮೋಷನ್ ಆಗಿರ್ಬೋದು. ಅವ್ರ ಕೆರಿಯರ್ ಅಲ್ಲೂ ಅನುಭವಿಸಿದ್ದಾರೆ, ಅವ್ರ ಫ್ಯಾಮಿಲಿ ಕಡೆಯಿಂದನೂ ಅನುಭವಿಸಿದ್ದಾರೆ. ಓಕೆನಾ? ಅವ್ರನ್ನ ಅವರು ಹೀಲ್ ಮಾಡ್ಕೊಳಕ್ ಅವ್ರಿಗೆ ಟೈಮ್ ಬೇಕಿತ್ತು. ಸೊ ಅವ್ರು ನಿಮ್ಗೆ ಗೋಸ್ಟ್ ಮಾಡಿ ಹೋಗಿರ್ಬೋದು ಮುಂಚೆ. ಸೊ ಈ ತರ ಎಲ್ಲ ಆಗಿದ್ದಕ್ಕೆ ನಾನ್ ಈ ರಿಲೇಶನ್ಶಿಪ್ ನ ನಿಮ್ನ ಡೌಟ್ ಮಾಡಿ ನಾನು ಹೋಗಿದ್ದು ಅಂತ ಹೇಳ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಓಕೆ. ತುಂಬಾ ಜನ ಪೈಲ್ 1 ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರ್ಬೋದು. ಓಕೆನಾ? ಈಗ ಅವ್ರಿಗೆ ಮೆಂಟಲಿ ಕ್ಲಾರಿಟಿ ಸಿಕ್ಕಿದೆ ಗೈಸ್, ನಿಮ್ ಪರ್ಸನ್ಗೆ ಮೆಂಟಲಿ ಕ್ಲಾರಿಟಿ ಸಿಕ್ಕಿದೆ. ಮತ್ತೆ ತುಂಬಾ ಮುಂಚೆ ಅವ್ರು ಮ್ಯಾನಿಪುಲೇಟಿವ್ ಇದ್ರು. ಅಂದ್ರೆ ಅವ್ರಿಗೆ ಏನ್ ಬೇಕು ಅದನ್ನ ಮೈಂಡ್ಗೆ ಮಾಡಿ ನಡೆಸ್ಕೊಡ್ತಿದ್ರು. ತುಂಬಾ ಟ್ರಿಕ್ಕಿ ಇದ್ರು, ಟ್ರಿಕ್ಸ್ ಮಾಡ್ತಿದ್ರು, ಫಿಕ್ಸ್ ಮಾಡಕ್ ಟ್ರೈ ಮಾಡಿದ್ದಾರೆ. ಓಕೆನಾ? ತುಂಬಾ ಈಗೋ ಇದ್ದಿದ್ ಪರ್ಸನ್, ತುಂಬಾ ಗ್ರೀಡ್ ಇದ್ದಿದ್ ಪರ್ಸನ್, ಅಂದ್ರೆ ವ್ಯಾಮೋಹ ಜಾಸ್ತಿ ಇದ್ದಿದ್ ಪರ್ಸನ್. ಬಟ್ ಈಗ ಅವ್ರಿಗೆ ಅದೆಲ್ಲ ಹೋಗಿದೆ. ಅದನ್ನೆಲ್ಲ ಆ ಕೆಟ್ಟ ಚಟಗಳನ್ನ ಗೆದ್ದಿದ್ದೀನಿ ಅಂತ ನಿಮ್ಗೆ ಹೇಳ್ಕೋಬೇಕು ಅಂತ ಅನ್ಕೋತಾ ಇದಾರೆ. ಅವ್ರೀಗ ತುಂಬಾ ಖುಷಿಯಾಗಿ ನಿಮ್ ಜೊತೆ ಪ್ಲೇಫುಲ್ ಎನರ್ಜಿಲಿ ಇರ್ಬೇಕು ಅಂತ ಮೆಸೇಜ್ ಕೊಡ್ತಿದ್ದಾರೆ. ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ತುಂಬಾ ಪ್ರೀತಿ ಮಾಡ್ತಾರೆ. ಮತ್ತೆ ನಿಮ್ಗೆ ಕೇರ್ ಕೊಡ್ಬೇಕು, ಕೇರ್ ಮಾಡ್ಬೇಕು. ನಿಮ್ನ ಮುಂಚೆ ತರ ನಡ್ಕೋಬಾರ್ದು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಅವ್ರಿಗೆ ಫೈನಾನ್ಷಿಯಲಿ ಈಗ ಸ್ಟೇಬಲ್ ಆಗ್ತಿದ್ದೀನಿ ಅಂತ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ. ಮತ್ತೆ ಈ ಸಿಚುವೇಶನ್ ಅಥವಾ ಈ ಸ್ಟೇಜ್ ಇಂದ ಆಚೆ ಬಂದು ಗೆಲುವು ಸಾಧಿಸಿದೀನಿ ಅಂತ ಹೇಳ್ಕೋಬೇಕು ಅಂತ ಅವ್ರಿಗೆ ಅನ್ಸಿದೆ. ಅವ್ರನ್ನ ಅವರು ಹೀಲ್ ಮಾಡ್ಕೊಂಡಿದ್ದಾರೆ ನೋಡಿ, ಅವ್ರನ್ನ ಅವ್ರು ಹೀಲ್ ಮಾಡ್ಕೊಂಡಿದ್ದಾರೆ. ಅವ್ರ ಇಂಟ್ಯೂಷನ್ ಅವ್ರಿಗೆ ಹೇಳ್ತಿದೆ ನೀವೇ ಅವರ ಪಾರ್ಟ್ನರ್, ನೀವೇ ಅವರ ಈ ಲೈಫ್ ನ ಪ್ರೀತಿ ಅಂತ. ಓಕೆನಾ ಗೈಸ್? ಅವ್ರ ಕೆರಿಯರ್ ಅಲ್ಲೂ ಸಕ್ಸಸ್ ಸಾಧಿಸ್ತಿದ್ದಾರೆ, ಅದನ್ನು ನಿಮ್ಗೆ ಶೇರ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಓಕೆ. ಮುಂಚೆ ಅವ್ರು ಏನೇನ್ ನಿಮ್ ಜೊತೆ ಹೇಗ್ ನಡ್ಕೊಂಡಿದ್ರು, ತುಂಬಾ ಕನ್ನಿಂಗ್ ಆಗಿ, ತುಂಬಾ ಇಗೋಯಿಸ್ಟಿಕ್ ಆಗಿ, ಮತ್ತೆ ನಿಮ್ನ ನಂಬದೇ ಇರ್ಬೋದು, ಟ್ರಿಕ್ಸ್ ಪ್ಲೇ ಮಾಡಿರ್ಬೋದು. ಓಕೆನಾ? ಕ್ಲಾರಿಟಿ ಇಲ್ದಂಗ್ ನಡ್ಕೊಂಡಿರ್ಬೋದು. ಅದನ್ನೆಲ್ಲ ಮೀರಿ ಆಕ್ಷನ್ಸ್ ತಗೋತೀನಿ ಈಗ ಅಂತ ಹೇಳಕ್ ಇಷ್ಟಪಡ್ತಾರೆ ಗೈಸ್. ವಾವ್, ಕ್ಲೈಮ್ ಮಾಡಿ ಗೈಸ್, ತುಂಬಾ ಪಾಸಿಟಿವ್ ಎನರ್ಜಿ ಇದೆ. ಅವ್ರಿಗೆ ಎಕನಾಮಿಕಲಿ ಅವ್ರು ಸ್ಟೇಬಲ್ ಆಗ್ತಿದಾರೆ ಈಗ, ಅದನ್ನ ನಿಮ್ಗೆ ಹೇಳ್ಬೇಕು ಅಂತ ಮತ್ತೆ ಅಂತಿದ್ದಾರೆ. ಮತ್ತೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ಬೇಕು. ಇಷ್ಟ ದಿನ ನಿಮ್ಮ ಹತ್ರ ತಗೊಂಡಿರ್ಬೋದು ಅವ್ರೆಲ್ಲಾನು, ಬಟ್ ಇವಾಗ ನಿಮಗ್ ಕೊಡ್ಬೇಕು ಅಂತ ಅವ್ರಿಗೆ ಫೀಲ್ ಆಗಿದೆ. ನಿಮ್ಮ ಪ್ರೊವೈಡರ್ ಆಗ್ಬೇಕು ಅವರು ಅಂತ ಅನ್ಕೋತಿದ್ದಾರೆ. ಅಂದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತ, ಅಂದ್ರೆ ನಿಮ್ಮ ಜವಾಬ್ದಾರಿ ತಗೋಬೇಕು. ಮ್ಯಾರೇಜ್ ಪ್ರಪೋಸಲ್ ಇರ್ಬೋದು, ಅಥವಾ ಎಂಗೇಜ್ಮೆಂಟ್ ಪ್ರಪೋಸಲ್ ಇರ್ಬೋದು. ಅದು ಅವ್ರಿಗೆ ತುಂಬಾ ಈ ಸಮಯದಲ್ಲಿ ಅನ್ನಿಸ್ತಿದೆ. ಅವ್ರಿಗೆ ಎಷ್ಟೇ ಆಚೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರು ನಿಮ್ ಕಂಡ್ರೆ ಅವ್ರು ಎಮೋಷನಲ್ ಆಗೇ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರು ಆಚೆ ತೋರ್ಸ್ಕೋಬಹುದು ಪ್ರಾಕ್ಟಿಕಲ್ ಆಗಿ, ಬಟ್ ಹಿ ಈಸ್ ಎಮೋಷನಲ್. ಓಕೆನಾ? ಮತ್ತೆ ನೀವ್ ಹೆಂಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿದ್ರಿ ಅದನ್ನ ಅವ್ರು ನೋಡಿದ್ದಾರೆ. ಸೊ ನಾನು ಹಂಗೆ ಹೆಲ್ಪ್ ಮಾಡ್ತೀನಿ, ಆದಷ್ಟು ಬೇರೆಯವ್ರಿಗೂ ಹೆಲ್ಪ್ ಮಾಡ್ತೀನಿ. ಮತ್ತೆ ನಿಮಗೆ ಪ್ರೊವೈಡರ್ ಆಗ್ಬೇಕು, ನಿಮಗೆ ಪ್ರೊವೈಡರ್ ಆಗ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ಅವರು ಹೈ ಸ್ಟೇಟಸ್ ರೀಚ್ ಮಾಡಿದ್ದಾರೆ ಗೈಸ್, ಅದನ್ನ ನಿಮ್ಗೆ ಹೇಳ್ಕೋಬೇಕು ಅಂತ ಸಡನ್ ಮೆಸೇಜ್ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ತುಂಬಾ ಸಕ್ಸಸ್ ಆಗ್ತಿದ್ದಾರೆ ಅವರು ಲೈಫ್ ಅಲ್ಲಿ. ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ ಕಡೆ. ತುಂಬಾ ಪಾಸಿಟಿವ್ ಯೋಚನೆಗಳಿದೆ ಅವ್ರಿಗೆ. ತುಂಬಾ ನಿಮ್ನ ಕೇರ್ ಮಾಡ್ಬೇಕು. ಮತ್ತೆ ಮುಂಚೆ ತರ ಸೇವಿಂಗ್ಸ್ ಅದೆಲ್ಲ ಇಲ್ಲ, ತುಂಬಾ ಜನರಸ್ ಆಗಿ ಖರ್ಚು ಮಾಡ್ಬೇಕು, ನಿಮ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರಿಗೆ ತುಂಬಾ ಅನ್ಸಿದೆ ಗೈಸ್. ಅದನ್ನೇ ಅವ್ರು ಹೇಳ್ತಿದ್ದಾರೆ. ಆ ಮೆಸೇಜ್ ನ ನಿಮ್ಗೆ ಸಡನ್ ಆಗಿ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಓಕೆನಾ? ಅವರು ಈ ಸ್ಟೇಜ್ ಇಂದ ರಿಕವರಿ ಪಡ್ಕೊಂಡಿದ್ದಾರೆ. ನಾನ್ ರಿಕವರ್ ಆಗಿದ್ದೀನಿ ಈಗ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತಾರೆ ಗೈಸ್. ಓಕೆನಾ? ಮುಂಚೆ ತುಂಬಾ ಕಾಂಪಿಟೇಟಿವ್ ಎನರ್ಜಿ ಇತ್ತು, ಮತ್ತೆ ಅವರ ಒಳಗೊಳಗೆ ಇನ್ನರ್ ಕಾನ್ಫ್ಲಿಕ್ಟ್ಸ್ ನಡೀತಿತ್ತು. ವೆದರ್ ನಾನು ಈ ಕನೆಕ್ಷನ್ ಅಲ್ಲಿ ಮೂವ್ ಆಗ್ಲಾ ಬೇಡ್ವಾ ಅನ್ನೋದು. ಮತ್ತೆ ತುಂಬಾ ಡಿಸ್ಅಗ್ರಿಮೆಂಟ್ಸು ಇತ್ತು ನಿಮ್ ಬಗ್ಗೆ, ಟ್ರಸ್ಟ್ ಮಾಡ್ತಿರ್ಲಿಲ್ಲ ನಿಮ್ನ. ಅದನ್ನೆಲ್ಲ ಮೀರಿ ಈಗ ಈ ಕಾನ್ಫ್ಲಿಕ್ಟ್ಸ್, ಯಾರೋ ಮಧ್ಯದವರಿಂದ ನಿಮ್ಮಿಬ್ರ ಮಧ್ಯೆ ಕಾನ್ಫ್ಲಿಕ್ಟ್ಸ್ ಬಂದಿರ್ಬೋದು.
ಅವ್ರನ್ನೆಲ್ಲ ಬಿಟ್ಟು ನಾನು ಆಕ್ಷನ್ ತಗೋತೀನಿ ಅಂತ ಹೇಳ್ತಾ ಇದ್ದಾರೆ. ಮೂರನೇವರಿಂದ ನಿಮ್ಮಿಬ್ರ ಮಧ್ಯೆ ಮೂರನೇವರು ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಜನನೇ ಇದ್ದಾರೆ. ಅವ್ರಿಗೆಲ್ಲ ನಾನು ಇಂಪಾರ್ಟೆನ್ಸ್ ಕೊಡಲ್ಲ, ಆಕ್ಷನ್ ತಗೋತೀನಿ, ಈ ಕಾನ್ಫ್ಲಿಕ್ಟ್ಸ್ ಎಲ್ಲ ಬೇಡ ಅಂತ ಹೇಳ್ತಿದ್ದಾರೆ. ಮತ್ತೆ ಅವ್ರು ಮುಂಚೆ ತುಂಬಾ ಇರಿಟೇಟ್ ಆಗ್ತಿದ್ರು, ಸ್ವಲ್ಪ ಚಿಕ್ಕ ಪುಟ್ಟ ವಿಷಯಕ್ಕೆ ಇರಿಟೇಟ್ ಆಗೋದು, ಮತ್ತೆ ನಿಮ್ನ ಬೇರೆಯವ್ರಿಗೆ ಕಂಪೇರ್ ಮಾಡೋದು, ಹಂಗೆಲ್ಲ ಮಾಡ್ಕೋತಿದ್ರು. ಬಟ್ ಈಗ ಈ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಬೇಡ, ನಾನು ಆಕ್ಷನ್ ತಗೋತೀನಿ, ಪಾಸಿಟಿವ್ ಆಗಿ ನಿಮ್ಗೆ ಕೇರ್ ಟೇಕರ್ ಆಗ್ತೀನಿ ಅಂತ ಹೇಳಕ್ ಇಷ್ಟಪಡ್ತಾರೆ ಗೈಸ್. ಮೆಸೇಜ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಮುಂಚೆ ಅನ್ಸ್ಟೇಬಲ್ ಕೆರಿಯರ್ ಇತ್ತು, ಈ ಕನೆಕ್ಷನ್ ಅನ್ಸ್ಟೇಬಲ್ ಇತ್ತು, ಅದರಿಂದೆಲ್ಲ ಆಚೆ ಬಂದು ಸ್ಟೇಬಲ್ ರಿಲೇಶನ್ಶಿಪ್ ಆಗ್ಬೇಕಿದು ಅಂತ ಮೆಸೇಜ್ ಕೊಡ್ತಿದ್ದಾರೆ. ಮತ್ತೆ ಅವ್ರಿಗೆ ನಿಮ್ ಕಡೆ ತುಂಬಾ ಫೈರ್ ಎನರ್ಜಿ ಇದೆ. ಓಕೆನಾ? ಅವ್ರ ವರ್ಕಲ್ಲೂ ಮುಂಚೆ ಆರ್ಗ್ಯುಮೆಂಟ್ಸ್ ಇತ್ತು ಅನ್ಸುತ್ತೆ, ಅವ್ರ ಕೊಲೀಗ್ಸು ಆ ಕಡೆಯಿಂದನೂ ಅವ್ರಿಗೇನೋ ಅಂತ ಒಳ್ಳೆ ಎನ್ವಿರಾನ್ಮೆಂಟ್ ಇರ್ಲಿಲ್ಲ. ಸೊ ಅವರು ಆ ಫ್ರಸ್ಟ್ರೇಷನ್ ನಿಮ್ ಮೇಲೆ ಬಿಡ್ತಾ ಇದ್ರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ, ಮೆಸೇಜ್ ಕೊಡ್ತಾ ಇದ್ದಾರೆ. ಓಕೆ, ಅದಕ್ಕೆ ಅದು ಇಂಪ್ಯಾಕ್ಟ್ ಆಯ್ತು ಈ ಕನೆಕ್ಷನ್ ಪ್ರಾಬ್ಲಮ್ ಆಗಕ್ಕೆ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತಾರೆ ಗೈಸ್. ಮೆಸೇಜ್ ಕೊಡ್ತಿದ್ದಾರೆ ನನ್ನ ಮುಖಾಂತರ ನಿಮ್ಗೆ. ನೆಕ್ಸ್ಟ್ ಈಗ ನಿಮ್ ಜೊತೆ ಜಗಳ, ನಿಮ್ ಜೊತೆನೆ ಜಗಳ ಇರ್ಬೋದು, ಆರ್ಗ್ಯುಮೆಂಟ್ಸ್ ಇರ್ಬೋದು, ಅವ್ರಿಗೆ ಮಾಡಕ್ ಇಷ್ಟ ಇಲ್ಲ. ಓಕೆನಾ? ಬೇರೆಯವ್ರ ಜೊತೆನೂ ಆತರ ಆರ್ಗ್ಯುಮೆಂಟ್ಸ್ ಅದಕ್ಕೆಲ್ಲ ಹೋಗಕ್ ಇಷ್ಟ ಇಲ್ಲ, ಅವ್ರಿಗೆ ನೆಮ್ಮದಿ ಬೇಕಷ್ಟೇ. ಸೊ ನೆಮ್ಮದಿ ಬೇಕು ಅಂದ್ರೆ ಅವ್ರು ನಿಮ್ಮ ಹತ್ರ ಬಂದೇ ಬರ್ತಾರೆ ಗೈಸ್. ಓಕೆನಾ? ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ಗೆ ಏನ್ ಅರ್ಜೆಂಟ್ ಮೆಸೇಜ್ ಹೇಳ್ಬೇಕು ಅನ್ಕೊಂಡಿದ್ದಾರೆ. ಹೈ ಪ್ರಿಸ್ಟಸ್ ನನ್ನ ಚಾನಲ್ ಹೆಸರು ಗೈಸ್. ವಾವ್, ಫೈಲ್ 1 ದಿ ಎಂಪರರ್ ಕಾರ್ಡ್. ಓಕೆ, 9 ಆಫ್ ವಾಂಡ್ಸ್. ಓಕೆ, 8 ಆಫ್ ಕಪ್ಸ್, ಹರ್ಮಿಟ್. ಗೈಸ್ ಅವ್ರು ಮುಂಚೆ ತುಂಬಾ ಬೇಜಾರಾಗಿರ್ತಿದ್ರು ಅನ್ಸುತ್ತೆ, ತುಂಬಾ ನೀವಿಲ್ದೆ ಅವ್ರಿಗೆ ತುಂಬಾ ಲೋನ್ಲಿ ಫೀಲ್ ಆಗುತ್ತೆ. ಮತ್ತೆ ಬೇರೆಯವ್ರ ಜೊತೆ ಎಲ್ಲ ತುಂಬಾ ಕೋಲ್ಡ್ ಆಗಿ ಬಿಹೇವ್ ಮಾಡ್ತಾರೆ ನೀವಿಲ್ಲ ಅಂದ್ರೆ. ತುಂಬಾ ಅವ್ರಿಗೆ ಲೈಫ್ ಡೈರೆಕ್ಷನ್ ಇಲ್ಲ ಅಂತ ಫೀಲ್ ಆಗುತ್ತೆ. ಮತ್ತೆ ಅವ್ರು ಏನ್ ನೀವ್ ಇಲ್ದೆ ಸಪ್ರೆಷನ್ ಅಲ್ಲಿ ಇದಾರೆ, ಅವ್ರಿಗೆ ಅದು ತಡ್ಕೊಳಕ್ ಆಗ್ತಿಲ್ಲ. ಓಕೆನಾ? ಅವ್ರು ತುಂಬಾ ಬೇಜಾರಾಗಿದ್ದಾರೆ, ಒಬ್ರೇ ಕುತ್ಕೋತಾರೆ, ಐಸೋಲೇಟ್ ಆಗ್ತಾರೆ. ಇಷ್ಟು ಜನಗಳ ಮಧ್ಯೆ ಇದ್ರೂನು ಅವ್ರ ಒಬ್ರೇ ಇರ್ತಾರೆ ಗೈಸ್, ನಿಮ್ಮನ್ನ ನೆನ್ಸ್ಕೊಂಡು. ಮುಂಚೆ ಏನ್ ಅವ್ರು ನಿಮ್ನ ನೆಗ್ಲೆಕ್ಟ್ ಮಾಡಿದ್ರು ಅದನ್ನೆಲ್ಲ ನೆನ್ಸ್ಕೊಂಡು, ಅವ್ರು ನಡ್ಕೊಂಡಿದ್ ರೀತಿ, ಅವ್ರ ಆರ್ಗ್ಯುಮೆಂಟ್ಸು, ಕೆಲವರು ತುಂಬಾ ರ್ಯಾಶ್ ಆಗಿ ಆರ್ಗ್ಯುಮೆಂಟ್ ಮಾಡಿರ್ಬೋದು, ಬೈದಿರ್ಬೋದು, ನಿಮ್ಗೆ ತುಂಬಾ ಹರ್ಟ್ ಆಗೋವಾಗ ಮಾತಾಡಿರ್ಬೋದು. ಅದನ್ನೆಲ್ಲ ನೆನ್ಸ್ಕೊಂಡು ತುಂಬಾ ಬೇಜಾರಾಗ್ತಾರೆ ಗೈಸ್. ಮತ್ತೆ ಮುಂಚೆ ಅವ್ರಿಗೆ ಯಾರ ಕಡೆಯಿಂದನೋ ಮೋಸವಾಗಿ ನಾನು ಹೇಳಿದ್ನಲ್ಲ, ಲಾಸ್ ಆಫ್ ಮನಿ, ಅದು ಬೇಜಾರಾಗಿದೆ. ಓಕೆ, ಅವ್ರ ಹೆಲ್ತ್ ಅಪ್ಸೆಟ್ ಆಗಿದೆ. ಸೊ ಅವ್ರು ಏನ್ ಮಾಡ್ತಿದ್ದಾರೆ, ಐಸೋಲೇಟ್ ಆಗ್ತಿದ್ದಾರೆ. ಯಾರ ಜೊತೆನೂ, ಅವ್ರ ಸುತ್ತ ಎಷ್ಟೇ ಜನ ಇದ್ರು ಅವ್ರು ಯಾರ ಜೊತೆನೂ ಅವ್ರಿಗೆ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ ಗೈಸ್. ಅವ್ರಿಗೆ ನೀವು ಮಾತ್ರ ಬೇಕು. ಲೈಟ್ ಇಟ್ಕೊಂಡು ಹುಡುಕ್ತಾ ಇದಾರೆ ನೋಡಿ ನೀವು. ಓಕೆನಾ? ಅವ್ರು ಈ ಮೆಸೇಜಸ್ನ ನಿಮ್ಗೆ ಪ್ರೆಸೆಂಟ್ಲಿ ಕೊಡಕ್ ಹೇಳ್ತಿದ್ದಾರೆ. ಅಂಡ್ ಅವ್ರಿಗೆ ತುಂಬಾ ಚಾಯ್ಸಸ್ ಇತ್ತು ಮುಂಚೆ. ಓಕೆನಾ? ತುಂಬಾ ಚಾಯ್ಸಸ್ ಇತ್ತು, ಆ ಕಡೆನೂ ಸ್ವಲ್ಪ ನೋಡಿದ್ದಾರೆ. ಬಟ್ ಈಗ ನೀವೇ ಬೇಕು ಅವ್ರಿಗೆ ಬೇರೆ ಚಾಯ್ಸಸ್ ಬೇಡ ಅಂತ ಹೇಳ್ತಿದ್ದಾರೆ. ತುಂಬಾ ಇಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಗೈಸ್ ಅವರು. ತುಂಬಾ ಎಮೋಷನಲ್. ಮುಂಚೆ ಸ್ವಲ್ಪ ದುಡ್ಡು ಬಗ್ಗೆ ಅವ್ರಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು, ಬಟ್ ಈಗ ಅವ್ರ ತಲೆಯಲ್ಲಿ ಬರೀ ನೀವೇ ಇರೋದು. ಓಕೆನಾ? ನಿಮ್ಮಿಂದ ದೂರ ಇರೋದು ಅಥವಾ ನಿಮ್ ಜೊತೆ ನಡ್ಕೊಂಡಿರೋದೆಲ್ಲ ನೆನ್ಸ್ಕೊಂಡ್ರೆ ಸ್ವಲ್ಪ ಡಿಪ್ರೆಸ್ಡ್ ಫೀಲ್ ಬರುತ್ತೆ ಅವ್ರಿಗೆ. ಮತ್ತೆ ಎಮೋಷನಲಿ ಅವ್ರಿಗೆ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಮತ್ತೆ ಮೆಂಟಲಿ ತುಂಬಾ ವೀಕ್ ಅಂತ ಫೀಲ್ ಮಾಡ್ತಾರೆ. ಮತ್ತೆ ಪ್ರೀತಿ ಮೇಲೆ ನಂಬಿಕೆ ಕಳ್ಕೊತಾ ಇದಾರೆ. ಯಾಕಂದ್ರೆ ನಿಮ್ಮಂತ ವ್ಯಕ್ತಿ ಜೊತೆನೆ ಹಿಂಗ್ ನಡ್ಕೊಂಡಲ್ಲ ನಾನು ಅನ್ನೋ ಪಶ್ಚಾತ್ತಾಪ ಅವ್ರಲ್ಲಿ ತುಂಬಾ ಇದೆ. ನಿಮ್ಮನ್ನ ಪ್ರೀತಿ ಮಾಡ್ಲಿಲ್ಲ ಅಂದ್ಮೇಲೆ ಜಗತ್ತಲ್ಲಿ ಪ್ರೀತಿ ಅನ್ನೋದೇ ಇಲ್ಲ ಅನ್ನೋ ರೇಂಜಿಗೆ ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ನೀವ್ ಅಷ್ಟು ಪರ್ಫೆಕ್ಟ್ ಅಂತ ಅವ್ರಿಗೆ ಅನ್ನಿಸ್ತಿದೆ ಅನ್ನೋದನ್ನ ಮೆಸೇಜ್ ಹೇಳ್ತಿದೆ. ಓಕೆನಾ? ಅವ್ರು ತುಂಬಾ ರನ್ ಅವೇ ಮಾಡಿದ್ದಾರೆ, ಬಿಕಾಸ್ ಅವ್ರಿಗೆ ನಿಮ್ಮಿಂದ ಓಡೋಗಿದ್ದಾರೆ. ಬಿಕಾಸ್ ಅವ್ರಿಗೆ ಆ ಪ್ರೀತಿ ಅದ್ರದ್ದು
ಪವರ್ ತಡ್ಕೊಳಕ್ ಆಗಿಲ್ಲ. ಸೊ ಅವ್ರದ್ದು ಏನು ಅಂತ ಅರ್ಥ ಆಗದೆ ಓಡೋಗಿದ್ದಾರೆ ಗೈಸ್ ಅಷ್ಟೇ. ಇನ್ನೇನು ರೀಸನ್ ಇಲ್ಲ ಅಂತ ನಿಮ್ಗೆ ಹೇಳ್ಬೇಕು ಅನ್ಕೋತಾ ಇದಾರೆ. ಮತ್ತೆ ಅವ್ರಿಗೆ ಲೈಫ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನೀವಿಲ್ದೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಕೆರಿಯರ್ ಇರ್ಬೋದು, ಮನೆ ಇರ್ಬೋದು, ಅವ್ರಿಗೆ ಏನೇ ಅಚೀವ್ ಮಾಡಿದ್ರು ನೀವಿಲ್ದೆ ಅವ್ರ ಲೈಫ್ ಕಂಪ್ಲೀಟ್ ಅನ್ಸಲ್ಲ ಗೈಸ್. ಓಕೆನಾ? ತುಂಬಾ ಕೇರ್ಫುಲ್ ಆಗಿ ರಿಲೇಶನ್ಶಿಪ್ ಅಲ್ಲಿ ಹೆಜ್ಜೆ ಹಾಕ್ಬೇಕು ಅಂತ ಈಗ ಅವ್ರಿಗೆ ಬುದ್ಧಿ ಬಂದಿದೆ. ಈಗ ಪಶ್ಚಾತ್ತಾಪ ಇದೆ, ನಾನು ಹಂಗೆಲ್ಲ ನಡ್ಕೋಬಾರ್ದಿತ್ತು, ತುಂಬಾ ಕೇರ್ಫುಲ್ ಆಗಿ ಕನೆಕ್ಷನ್ ಅಲ್ಲಿ ನೆಕ್ಸ್ಟ್ ಹೆಜ್ಜೆ ಹಾಕ್ತೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದಾರೆ ಗೈಸ್, ಮೆಸೇಜ್ ಕೊಡ್ತಾ ಇದ್ದಾರೆ. ಗೈಸ್ ಅವ್ರು ತುಂಬಾ ಈಗ ಪವರ್ಫುಲ್ ಆಗಿದ್ದಾರೆ. ಓಕೆನಾ? ಸ್ಮಾರ್ಟ್ ಆಗಿದ್ದಾರೆ. ನಿಮ್ಮನ್ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮನ್ ತುಂಬಾ ಪ್ರೀತಿ ಮಾಡ್ತಾರೆ. ಓಕೆ, ಈಗ ಕಾನ್ಫಿಡೆನ್ಸ್ ತಗೋತಾ ಇದ್ದಾರೆ. ಅವ್ರು ಏನೇನ್ ಮುಂಚೆ ಬೌಂಡ್ರೀಸ್ ಹಾಕಿದ್ರು ಅದನ್ನೆಲ್ಲ ಒಡೆದು ನಿಮ್ ಹತ್ರ ಬರ್ಬೇಕು ಅಂತ ಅನ್ಕೋತಿದ್ದಾರೆ. ಯಾಕಂದ್ರೆ ನೀವಿಲ್ದೆ ಅವ್ರು ತುಂಬಾ ಲೋನ್ಲಿ ಫೀಲ್ ಮಾಡ್ತಿದ್ದಾರೆ. ಮತ್ತೆ ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಗೈಸ್. ಕರೆಕ್ಟ್ ಟೈಮ್ಗೋಸ್ಕರ ಅವ್ರ ಒಳಗಡೆ ತುಂಬಾ ಬ್ಯಾಟಲ್, ಯುದ್ಧನೇ ನಡೀತಿದೆ ಥಾಟ್ಸ್. ಇದ್ ಸರಿನಾ ಅದ್ ಸರಿನಾ, ನಾನು ಏನ್ ಮಾಡ್ಲಿ, ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ನಿಮ್ಮ ರೆಸ್ಪಾನ್ಸ್ಗೋಸ್ಕರನು ಸುಮಾರು ಜನ ವೆಯ್ಟ್ ಮಾಡ್ತಿದ್ದಾರೆ ಗೈಸ್. ನೀವೇನ್ ಹೇಳ್ತೀರಾ ಅಂತ. ನೀವು ತುಂಬಾ ಓಪನ್ ಅಪ್ ಆಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ಹೈ ಪ್ರಿಸ್ಟೆಸ್ ಕಾರ್ಡ್ ಬಂದಿದೆ. ನೀವು ಓಪನ್ ಅಪ್ ಆಗಿಲ್ಲ, ನೀವು ತುಂಬಾ ಇಂಟ್ಯೂಟಿವ್ ಇದ್ದೀರಾ, ಬಟ್ ನೀವು ಓಪನ್ ಅಪ್ ಆಗ್ತಿಲ್ಲ. ಸೊ ಅವರು ನಿಮ್ಮ ರೆಸ್ಪಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ತುಂಬಾ ಫೈರ್ ಎನರ್ಜಿ ಇದೆ ಗೈಸ್, ವೆರಿ ಪ್ಯಾಷನೇಟ್ ಎನರ್ಜಿ ಇದೆ. ಓಕೆನಾ? ಸ್ವಲ್ಪ ಜನ ಇಂಜಿನಿಯರ್ಸ್ ಇರ್ಬೋದು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿರೋರು. ಓಕೆ, ಮತ್ತೆ ಅವ್ರಿಗೆ ಈ ಕನೆಕ್ಷನ್ ನ ಗಿವ್ ಅಪ್ ಮಾಡಕ್ ಒಂಚೂರು ಇಷ್ಟ ಇಲ್ಲ ಗೈಸ್, ಒಂಚೂರು ಇಷ್ಟ ಇಲ್ಲ. ಅವ್ರು ಗಿವ್ ಅಪ್ ಮಾಡಲ್ಲ. ಅವ್ರಿಗೆ ನೀವು ಬೇಕು, ಗಿವ್ ಅಪ್ ಮಾಡಲ್ಲ. ಓಕೆನಾ? ಗೈಸ್ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಅದನ್ನ ಹೇಳ್ಕೊಬೇಕಂತಿದ್ದಾರೆ. ಮತ್ತೆ ಅವ್ರ ಸೆಲ್ಫ್ ಮೇಡ್, ಅವ್ರು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅಂತ ಹೇಳ್ಕೊತಿದ್ದಾರೆ. ಅವ್ರ ರಿಜಿಡ್ ಬಿಹೇವಿಯರು, ಮತ್ತೆ ಹಠ ಜಾಸ್ತಿ, ಮತ್ತೆ ತುಂಬಾ ಡಿಸಿಪ್ಲಿನ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ತೆ ಅವ್ರ ವರ್ಕ್ ಅಲ್ಲಿ ತುಂಬಾ ಡೆಡಿಕೇಟೆಡ್ ಆಗಿರ್ತಾರೆ. ಮತ್ತೆ ಅವ್ರ ಪವರ್ನ ಅವ್ರು ಕೆಟ್ಟದಾಗ ಯೂಸ್ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ ಅಂತ ನಿಮ್ಗೆ ಹೇಳಕ್ ಇಷ್ಟ ಪಡ್ತಾರೆ ಗೈಸ್. ಯಾಕಂದ್ರೆ ಮುಂಚೆ ತುಂಬಾ ಅನುಭವಿಸಿರೋದ್ರಿಂದ ಅವರು ಆ ರಿಜಿಡ್, ಎಲ್ಲಾರ ಜೊತೆ ಕ್ಲೋಸ್ ಆಗ್ಬಿಟ್ರೆ ಮತ್ತೆ ಅದೇ ತರ ಅನುಭವಿಸ್ತೀನಿ ಅಂತ ಅವ್ರನ್ನ ಅವರು ಸಪ್ರೇಟ್ ಮಾಡ್ಕೋತಿದ್ದಾರೆ. ಮತ್ತೆ ರಿಜಿಡ್ ಆಗಿರ್ತಾರೆ. ಬೇರೆಯವ್ರಿಗೆ ನೋಡೋರ್ಗೆ ಇವ್ರು ಎಷ್ಟು ಹಠ, ಇವ್ರು ಎಷ್ಟು ಸ್ಟಬ್ಬರ್ನ್ ಅಂತಾರೆ. ಮತ್ತೆ ಯಾವಾಗ್ಲೂ ಡಿಸಿಪ್ಲಿನ್ ಅಂತಿರ್ತಾರೆ ಅಂತ ಅನ್ಕೋತಾರೆ ಬೇರೆಯವರು. ಬಟ್ ಅವ್ರ ಸೀಕ್ರೆಟ್ಸ್ ಏನು ಅಂದ್ರೆ, ಹಿಂದೆ ಅನುಭವಿಸಿರೋ ನೋವುಗಳಿಂದ ಅವ್ರು ಕಲ್ತಿರೋ ಪಾಠ ಗೈಸ್. ಸೊ ಹಂಗ್ ಬಿಹೇವ್ ಮಾಡ್ತೀನಿ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದಾರೆ. ಓಕೆ, ಮತ್ತೆ ಅವ್ರು ಯಾರೋ ಒಬ್ರು ಮೇಲ್ ಫಾದರ್ ಫಿಗರ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಅಥವಾ ಅವ್ರು ಪೂಜೆ ಮಾಡೋ ದೇವ್ರು ರಾಯರ್ ಇರ್ಬೋದು, ಸಾಯಿಬಾಬಾ ಇರ್ಬೋದು. ಓಕೆನಾ? ಸೊ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ, ಅದನ್ನು ಹೇಳ್ಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ಮತ್ತೆ ಅವ್ರಿಗೀಗ ಒಳ್ಳೆ ವೆಲ್ತ್ ಅಕ್ಯುಮುಲೇಟ್ ಒಳ್ಳೆ ದುಡ್ಡು ಬರ್ತಾ ಇದೆ ಅಂತ ಹೇಳ್ಕೊಬೇಕು ಅನ್ಕೋತಾರೆ. ಮತ್ತೆ ಅವ್ರ ಕೆರಿಯರ್ ಸ್ಟೆಬಿಲಿಟಿ ಸಿಗ್ತಿದೆ. ಈ ಸಿಚುವೇಶನ್ ಇಂದ ಆಚೆ ಬಂದಿದ್ದೀನಿ ಅಂತ ನಿಮಗ್ ಮೆಸೇಜ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಓಕೆನಾ? ಅವರು ನಿಮ್ಮನ್ ನೋಡಿದ್ರೆ ಒಂಥರ ಅವ್ರಿಗೆ ಮಾತೆ ಬರಲ್ಲ ಅಂತ ಹೇಳ್ತಿದ್ದಾರೆ ಗೈಸ್. ನೀವ್ ಎದ್ರಿಗ್ ಬಂದ್ರೆ ಅವ್ರಿಗೆ ಏನೇನೋ ಹೇಳ್ಬೇಕು ಅಂತ ಅನ್ಕೊಂಡಿರ್ತಾರ. ಓಕೆನಾ? ಅದನ್ನ ಅವ್ರ ಕೈಲಿ ಹೇಳಕ್ ಆಗಲ್ಲ ಗೈಸ್. ಯಾಕಂದ್ರೆ ನಿಮ್ಮನ್ ನೋಡಿದ್ರೆ ಅವ್ರ ಒಂಥರ ಆ ಟೈಮಲ್ಲಿ ಅವ್ರಿಗೇನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಷ್ಟು ಸ್ಟನ್ ಆಗ್ತಾರೆ, ನಿಮ್ನ ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಓಕೆನಾ? ನಿಮ್ ಮುಂದೆ ಅವ್ರಿಗೇನು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಏನೇನ್ ಹೇಳ್ಬೇಕು ಅನ್ಕೊಂಡಿದ್ರು ಅದನ್ನ ಖಂಡಿತ ಅವ್ರಿಗೆ ಹೇಳಕ್ ಆಗಲ್ಲ. ಅವ್ರಿಗೆ ನಾನ್ ನಾನ್ಸೆನ್ಸ್ ಆಗಿ ಬಿಹೇವ್ ಮಾಡ್ಬಿಡ್ತೀನೋ ನಿಮ್ ಎದುರಿಗೆ ಅಂತ ತುಂಬಾ ಕಾಶಿಯಸ್ ಆಗಿ ಯೋಚನೆ ಮಾಡಿ, ಒಂದೊಂದ್ ಮಾತನ್ನು ಯೋಚನೆ ಮಾಡಿ ಮಾತಾಡ್ತಾರೆ ಗೈಸ್. ನಿಮ್ ಕಡೆ ತುಂಬಾ ಸೀಕ್ರೆಟ್ ಆಗಿ ಅಟ್ರಾಕ್ಟೆಡ್ ಆಗಿದ್ದಾರೆ. ನಿಮ್ಗೆ ಅವ್ರು ಹೇಳ್ಕೊಂಡಿಲ್ಲ, ಬಟ್ ನಿಮ್ ಕಡೆ ತುಂಬಾ ಸೀಕ್ರೆಟ್ ಆಗಿ ಅಟ್ರಾಕ್ಟೆಡ್ ಆಗಿದ್ದಾರೆ. ನಿಮ್ಮನ್ನ ತುಂಬಾ ನಾಲೆಜಬಲ್ ಪರ್ಸನ್ ಅಂತ ಅನ್ಕೊಂಡಿದ್ದಾರೆ ಅವರು. ಓಕೆನಾ? ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ ಅವರು ಸುಮಾರು ಸರಿ. ಯಾಕಂದ್ರೆ ಅವ್ರು ಅನುಭವಿಸಿರೋದ್ ನೋಡಿದ್ರೆ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಆ ಭಯಗಳಿಂದನೂ ನಿಮ್ಗೆ ಹೇಳ್ಕೊಳಕ್ ಆಗ್ತಿಲ್ಲ ಅಂತ ಹೇಳ್ತಿದಾರೆ ಅವ್ರು.
ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಕಾಮ್ ಆಗಿ ನಿಮ್ ಮುಂದೆ ಅವ್ರ ಮನ್ಸಲ್ಲಿ ಅಲ್ಲೋಲ ಕಲ್ಲೋಲ ನಡೀತಾ ಇದ್ರು ಸೈಲೆಂಟ್ ಆಗಿ ಕಾಮ್ ಆಗಿ ಕೂತಿರ್ತಾರೆ ಗೈಸ್. ಓಕೆನಾ? ಎಲ್ಲಾ ಕಡೆನೂ ಗೈಸ್ ನಂಗೆ ಏನ್ ಬರ್ತಿದೆ ಅಂದ್ರೆ ಅವರು ಕೆರಿಯರ್ ಅಲ್ಲಿ ಸಕ್ಸಸ್ ಸಿಕ್ಕಿದೆ, ಅವ್ರಿಗೆ ಕ್ಯಾಶ್ ಫ್ಲೋ ಚೆನ್ನಾಗ್ ಆಗ್ತಿದೆ ಅಂತ ಹೇಳ್ಕೋಬೇಕು ನಿಮ್ ಹತ್ರ ಅಂತ ತುಂಬಾ ಅನ್ಕೋತಿದ್ದಾರೆ. ಅದ್ ಬರ್ತಾ ಇದೆ. ಓಕೆನಾ? ಅವ್ರು ನಿಮ್ನ ಒಂಥರ ಏಂಜಲಿಕ್ ಆರಾ ಇದೆ ನಿಮ್ಮಲ್ಲಿ ಅಂತ ಅನ್ಕೋತಾರೆ ಅವರು. ನಿಮ್ಮಲ್ಲಿ ಏಂಜಲಿಕ್ ಆರಾ ಇದೆ. ನಿಮ್ ಆರಾ ಹೇಗಿದೆ ಅಂದ್ರೆ, ನೀವ್ ಎಲ್ಲೋ ಒಂದ್ ಕಡೆ ಇರ್ತೀರಾ, ಒಂದ್ ಪಾರ್ಟಿನೋ ಒಂದ್ ಫಂಕ್ಷನ್ ಒಂದ್ ಕಡೆ ನೀವ್ ಇರ್ತೀರಾ ಅಂದ್ರೆ, ಇಲ್ಲ ಒಂದ್ ರೂಮಿಗೆ ನೀವ್ ಎಂಟರ್ ಆಗ್ತೀರಾ ಅಂದ್ರೆ, ಅಲ್ಲಿ ನೀವೇ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಆಗ್ಬಿಡ್ತೀರಾ ಅವರಿಗೆ. ನೀವ್ ಎಷ್ಟೇ ದೂರದಲ್ಲಿರಿ, ಒಟ್ನಲ್ಲಿ ಆ ರೂಮಲ್ಲಿ ಇದ್ರೆ ಅವ್ರಿಗೆ ಏನೋ ಒಂಥರ ಸಮಾಧಾನ ಅವ್ರ ಲೈಫಲ್ಲಿ. ಅಷ್ಟು ಆ ತರ ಪಾಸಿಟಿವ್ ಫೀಲ್ ಆಗುತ್ತೆ ನಿಮ್ ಕಡೆಯಿಂದ ಅಂತ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ಗೈಸ್. ವಾವ್, ಫೈಲ್ 1. ಹೈಪ್ರಿಸ್ಟಸ್ ಅಂದ್ರೆ ಅದೇ ಗೈಸ್, ಏಂಜಲಿಕ್ ಆರಾ ಅದೊಂಥರ. ಕಾರ್ಡ್ ಸುಮ್ನೆ ಬರಲ್ಲ, ನಿಮ್ಮಲ್ಲಿ ಆ ನೇಚರ್ ಇದ್ರೆ ಮಾತ್ರ ಬರೋದು. ಓಕೆನಾ? ಫೈಲ್ 1 ಪರ್ಸನ್ ಇನ್ನು ಏನ್ ಹೇಳ್ಬೇಕು ಅನ್ಕೊಂಡಿದ್ದಾರೆ ಗೈಸ್? ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಗೈಸ್. ನಿಮ್ ಜೊತೆ ಮಾತಾಡ್ಬೇಕು, ಮೆಸೇಜ್ ಮಾಡ್ಬೋದು ಸುಮಾರು ಜನ ವಿಡಿಯೋ ಕಾಲ್ ಮಾಡ್ಬೋದು, ಒಟ್ನಲ್ಲಿ ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಆಲ್ರೆಡಿ ಅವ್ರ ಮೆಸೇಜಸ್ ಹೇಳ್ತಿದೀನಿ, ಇದನ್ನ ಅವರೇ ಹೇಳ್ಬೇಕು ಅಂತ ತುಂಬಾ ಜನ ಅನ್ಕೋತಾ ಇದ್ದಾರೆ. ಅವರು ಏನೇ ರಿಸ್ಕ್ ಇರ್ಲಿ, ಏನೇ ಪ್ರಾಬ್ಲಮ್ ಇರ್ಲಿ, ಈ ರಿಲೇಶನ್ಶಿಪ್ಗೆ ಜಂಪ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಆ ಮೆಸೇಜ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ. ಏನೇ ಸ್ಟ್ರೆಸ್ ಆಗ್ಲಿ, ಏನೇ ಪ್ರಾಬ್ಲಮ್ಸ್ ಬರ್ಲಿ, ಈ ಕನೆಕ್ಷನ್ಗೆ ಎಂಟ್ರಿ ಕೊಡ್ಬೇಕು ವಿತೌಟ್ ಏನು ಯೋಚನೆ ಮಾಡ್ದೇನೆ. ನಾನು ಎಂಟ್ರಿ ಕೊಟ್ಬಿಡ್ಬೇಕು ಅಂತ ಮೆಸೇಜ್ ಕೊಡ್ತಿದ್ದಾರೆ ನಿಮ್ಗೆ. ಸುಮಾರು ಸರಿ ಅವ್ರಿಗೆ ಆತರ ಅನ್ಸಿದೆ, ಬಟ್ ನೋಡಿ ಅನ್ಕೋತಾರೆ, ಬಟ್ ಸ್ವಲ್ಪ ಮೆಚ್ಯೂರ್ಡ್ ಆಗಿರೋದ್ರಿಂದ, ಅವ್ರು ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡಿರೋದ್ರಿಂದ ತಡೆದಿದೆ, ಅವ್ರು ನೆಗ್ದಿಲ್ಲ. ಅನ್ಕೋತಾರೆ ಜಂಪ್ ಆಗ್ಬಿಡ್ಬೇಕು ಈ ಕನೆಕ್ಷನ್, ನಂಗೆ ಬೇಕೇ ಬೇಕು, ಕಮ್ಯುನಿಕೇಶನ್ ಬರುತ್ತೆ, ಬಟ್ ಅವ್ರು ಅನ್ಕೊಂಡಂಗೆ ಜಂಪ್ ಆಗಲ್ಲ, ಅಂದ್ರೆ ಅಲ್ಲಿಗೆ ಬರಲ್ಲ, ಮತ್ ಅಷ್ಟು ಓಪನ್ ಅಪ್ ಆಗಲ್ಲ. ಇದೆಲ್ಲ ಅವ್ರದ್ದು ನಿಮ್ಗೆ ಕೊಡ್ಬೇಕು ಅನ್ಕೊಂಡಿರೋ ಮೆಸೇಜಸ್ ಗೈಸ್. ನೋಡಿ, ಅವರು ಎಂಪರರ್ 2ನೇ ಸರ್ ಬಂದಿದೆ, ಡಬಲ್ ಕನ್ಫರ್ಮೇಶನ್ ಗೈಸ್. ಅವ್ರು ಓಪನ್ ಅಪ್ ಆಗಲ್ಲ, ತುಂಬಾ ರಿಜಿಡ್ ಆಗಿ ಆಚೆ ತೋರ್ಸ್ಕೊತಾರೆ, ಬಟ್ ಅವ್ರು ಹಿಂಗಿಲ್ಲ. ಓಕೆನಾ? ತುಂಬಾ ಎಮೋಷನಲ್ ಆಗಿದ್ದಾರೆ, ನಿಮ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ. ಆದ್ರೆ ಅವ್ರು ಹೇಳೋದು, ನೀವ್ ಇಲ್ದೇ ಇದ್ರು ಆರಾಮಾಗಿರ್ತೀನಪ್ಪ ಅನ್ನೋ ತರನೇ ಅವ್ರು ತೋರ್ಸ್ಕೊಳ್ಳೋದು. ಆದ್ರೆ ಅವ್ರು ವೆಯ್ಟ್ ಮಾಡೋದು ನಿಮ್ಗೋಸ್ಕರನೇ ಗೈಸ್. ಓಕೆನಾ? ಇಷ್ಟ ಆರಾಮಾಗಿ ಕೂತಿದಾರೆ ನೋಡಿ, ಬಟ್ ಅವ್ರ ಮನ್ಸಲ್ಲಿ ಅಲ್ಲೋಲ ಕಲ್ಲೋಲ ನಡೀತಾ ಇದೆ. ಓಕೆ, ಅದನ್ನ ಅವ್ರು ಹೇಳ್ಕೊಬೇಕಂತ ಅನ್ಕೋತಾ ಇದಾರೆ ಈಗ. ಆ ಮೆಸೇಜಸ್ ನಿಮ್ಗೆ ಕೊಡ್ಬೇಕು ಅಂತ, ಯಾಕಂದ್ರೆ ಮೇಲಿಂಗ್ ತೋರ್ಸ್ಕೊತೀನಿ, ಒಳಗಡೆ ಹಿಂಗಿಲ್ಲ ಅಂತ. ಓಕೆ, ವೆಯ್ಟಿಂಗ್ ಎನರ್ಜಿ ಗೈಸ್. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ, ತುಂಬಾ ವೆಯ್ಟ್ ಮಾಡ್ತಾರೆ. ನಿಮ್ ಕಾಲ್ ಬಂದ್ರೆ ಖುಷಿ ಆಗುತ್ತೆ ಅವ್ರಿಗೆ, ನಿಮ್ ಮೆಸೇಜ್ ಬಂದ್ರೆ ಖುಷಿ ಆಗುತ್ತೆ. ತುಂಬಾ ವೆಯ್ಟಿಂಗ್ ಎನರ್ಜಿ ಇದೆ. 2 ಆಪ್ಷನ್ ಇದೆ ಗೈಸ್, 2 ಆಪ್ಷನ್ ಇದೆ. 2ರಲ್ಲಿ ಒಂದನ್ನ ಸೈಡ್ ಅಲ್ಲಿ ಇಟ್ಟಿದ್ದಾರೆ ನೋಡಿ, ಅವ್ರಿಗೆ ಇನ್ನೊಂದು ಆಪ್ಷನ್ ಬೇಡ, ನೀವೇ ಬೇಕು ಅವ್ರಿಗೆ. 2 ಆಪ್ಷನ್ ಇದೆ, ಅದ್ರಲ್ಲಿ ನೀವೇ ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ ನೋಡಿ. ಅದ್ರ ಪಾಡ್ಗ ಆಪ್ಷನ್ ನ ಹಿಂದೆ ಬಿಟ್ಬಿಟ್ಟು ನಿಮ್ ಕಡೆ ನೋಡ್ತಿದ್ದಾರೆ, ನೀವೇ ಬೇಕು. ವರ್ಲ್ಡ್ ಕಾರ್ಡ್ ಇದೆ, ಮತ್ತೆ ನೋಡಿ ಇಲ್ಲೊಂದು ಬಸ್ ಇದೆ. ಟ್ರಾವೆಲಿಂಗ್ ಎನರ್ಜಿ ಕಾಣಿಸ್ತಿದೆ ಗೈಸ್. ವರ್ಲ್ಡ್ ನೇ ಸುತ್ಬೇಕು ನಿಮ್ ಜೊತೆ ಅಂತ ತುಂಬಾ ಫೀಲ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ನೋಡಿ. ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನೀವ್ ಯಾವಾಗ ಅಪ್ರೋಚ್ ಮಾಡ್ತೀರಾ, ನೀವ್ ಯಾವಾಗ ಓಪನ್ ಅಪ್ ಆಗ್ತೀರಾ ಅಂತ ಕಾಯ್ತಾ ಇದಾರೆ ಅವ್ರು ಪಾಪ. 6 ಆಫ್ ಸ್ವೋರ್ಡ್ಸ್, ತುಂಬಾ ಎಮೋಷನಲಿ ಅವ್ರಿಗೆ ಹರ್ಟ್ ಆಗಿದೆ ಗೈಸ್. ತುಂಬಾ ಮುಂಚೆ ನಾನು ಹೇಳಿದ್ನಲ್ಲ, ತುಂಬಾ ಎಮೋಷನಲಿ ಹರ್ಟ್ ಆಗಿದ್ದಾರೆ. ಮತ್ತೆ ಅವರು ಒಂಟಿ ಆದಾಗ ನೀವ್ ಅವ್ರಿಗೆ ಹೆಲ್ಪ್ ಮಾಡಿದೀರಾ. ಅವ್ರು ಒಂಟಿ ಆದಾಗ ನೀವ್ ಅವ್ರಿಗೆ ತುಂಬಾ ಹೆಲ್ಪ್ ಮಾಡಿದೀರಾ, ಅದನ್ನ ತುಂಬಾ ನೆನ್ಸ್ಕೊತಾರೆ. ನೀವು ಅವ್ರು ಎಂತ ಕಷ್ಟದ ಸಿಚುವೇಶನ್ ಇರ್ಲಿ ಅಥವಾ ಒಳ್ಳೆ ಸಿಚುವೇಶನ್ ಅಲ್ಲಿ ಇರ್ಲಿ, ನೀವ್ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ, ನೀವ್ ಅವ್ರ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದೀರಾ, ಅದನ್ನ ಅವ್ರು ನೆನ್ಸ್ಕೊತಿದ್ದಾರೆ ತುಂಬಾ ಜನ. ಅವರು ಲೈಫಲ್ಲಿ ನಾನು ಮುಳುಗೆ ಹೋದೆ ಅಂದಾಗ ನೀವು ಕಾಪಾಡಿದ್ದೀರಾ ಗೈಸ್ ಸುಮಾರು ಜನ. ಅದು ಯಾವ ತರ ಹೆಲ್ಪ್ ಇರ್ಬೋದೋ ಗೊತ್ತಿಲ್ಲ, ಎಮೋಷ್ನಲಿ, ಫಿಸಿಕಲಿ, ಮನಿ ಕೊಟ್ಟಿರ್ಬೋದು, ಅಥವಾ ಎಮೋಷ್ನಲಿ ಧೈರ್ಯ ಹೇಳಿರ್ಬೋದು. ಆ ತರ ನೀವ್ ಅವ್ರನ್ನ ಕಾಪಾಡ್ಕೊಂಡ್ ಬಂದಿದ್ದೀರಾ, ಅದನ್ನೆಲ್ಲ ತುಂಬಾ ನೆನ್ಸ್ಕೊಂಡ್ ನಿಮ್ಗೆ ಅದನ್ನ ಹೇಳ್ಕೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಆ ಮೆಸೇಜಸ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ ಗೈಸ್.
ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಯೂನಿವರ್ಸ್, ಫೈಲ್ 1 ಪರ್ಸನ್ ಇನ್ನೂ ಏನ್ ಮೆಸೇಜಸ್ ಕೊಡ್ಬೇಕು ಅನ್ಕೋತಾ ಇದ್ದಾರೆ ನನ್ನ ವ್ಯೂವರ್ಸ್ಗೆ ಪ್ಲೀಸ್ ಹೇಳಿ. ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ ಗೈಸ್. ನೀವು ನಿಮಗ್ ನೀವ್ ಇಂಪಾರ್ಟೆನ್ಸ್ ಕೊಡ್ಕೋತಾ ಇದ್ದೀರಾ. ಈಗ ಇತ್ತೀಚೆಗೆ ನಿಮಗ್ ನೀವ್ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ. ನೀವ್ ಖುಷಿಯಾಗಿರಕ್ ಶುರು ಮಾಡಿದ್ದೀರಾ. ನಿಮ್ ವರ್ಕ್ ಏನು, ನಿಮ್ ಕೆರಿಯರ್ ಏನು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಗೈಸ್. ಇದು ನೀವು ಸೆಲ್ಫ್ ಲವ್ ಅಲ್ಲಿ ಇದ್ದೀರಾ, ಅದು ಅವ್ರಿಗೆ ಗೊತ್ತಾಗಿದೆ. ನೀವು ಸೆಲ್ಫ್ ಲವ್ ಅಲ್ಲಿ ಇದ್ದೀರಾ, ನೀವು ನೋಡ್ಕೋತಾ ಇದ್ದೀರಾ. ನಿಮ್ ಕೆರಿಯರು, ನಿಮ್ಮನ್ನ ನಂಬದವ್ರನ್ನ ನೀವು ಚೆನ್ನಾಗಿ ನೋಡ್ಕೋತೀರಾ. ನೀವ್ ಯಾರ ಟ್ರಸ್ಟ್ನು ಬ್ರೇಕ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಗೈಸ್ ಅವರು. ನೀವ್ ಯಾರ ಟ್ರಸ್ಟ್ನು ಬ್ರೇಕ್ ಮಾಡಲ್ಲ. ನಿಮ್ ಸುತ್ತಮುತ್ತ ನಿಮ್ ಫ್ಯಾಮಿಲಿ ಇರ್ಬೋದು, ನಿಮ್ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಸ್ ಇರ್ಬೋದು, ಅಥವಾ ನಿಮ್ ವರ್ಕ್ ಅಲ್ಲಿ ಕೊಲೀಗ್ಸ್ ಇರ್ಬೋದು, ಎಲ್ಲಾರನು ಚೆನ್ನಾಗಿ ನೋಡ್ಕೊಂಡು, ಇನ್ನೊಂದು ಡೌಟ್, ನೀವು ತುಂಬಾ ಸ್ಟೇಬಲ್ ಪರ್ಸನ್, ತುಂಬಾ ಒಳ್ಳೆ ವ್ಯಕ್ತಿ. ನೀವ್ ಎರಡನ್ನೂ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಅದನ್ನ ಅವ್ರು ನೋಡ್ತಾ ಇದ್ದಾರೆ. ನೀವ್ ಒಂಥರ ಮೆಜಿಷಿಯನ್. ನೀವ್ ಯಾರನ್ನ ಬೇಕಾದ್ರೂ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿಮ್ಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಗೈಸ್. ಮತ್ತೆ ಕಂಟ್ರೋಲ್ ಅಂದ್ರೆ ಕೆಟ್ಟದಾಗಲ್ಲ. ನೀವು ಒಂದ್ ಒಳ್ಳೆ ರೀತಿಲಿ, ನಿಮ್ ಒಂದ್ ಒಳ್ಳೆ ಮಾತು, ನಿಮ್ ಆರ, ನಾನು ಆಗ್ಲೇ ಹೇಳ್ದೆ ಹೈ ಪ್ರಿಸ್ಟೆಸ್ ಅಂತ, ನಿಮ್ಮ ಏಂಜಲಿಕ್ ಆರ ಎಂಥ ಅವ್ರನ್ನ ಬೇಕಾದ್ರೂ ಕಂಟ್ರೋಲ್ ತಗೊಳ್ಳೋ ಇದಿದೆ, ನಿಮ್ಗೆ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಗೈಸ್. ಓಕೆನಾ? ವಾವ್, ನೈಸ್ ನೈಸ್. 3 ಆಫ್ ಪೆಂಟಕಲ್ಸ್. ನಿಮ್ಮಿಬ್ರ ಮಧ್ಯೆ ತುಂಬಾ ಜನ, ನಾನು ಆಗ್ಲೇ ಹೇಳ್ದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ತುಂಬಾ ಜನ ಇರ್ಬೋದು. ಬಟ್ ಅವ್ರಿಗೆ ಈಗ ಆ ಥರ್ಡ್ ಪಾರ್ಟಿ ಕಡೆ ಒಂಚೂರು ಇಂಟ್ರೆಸ್ಟ್ ಇಲ್ಲ, ಅಥವಾ ಅವ್ರ ಮಧ್ಯೆ ಯಾರು ನಿಮ್ಮಿಬ್ರ ಮಧ್ಯ ಬಂದು ಈ ಕನೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಮಾಡ್ತಿದ್ರೋ ಅವ್ರ ಬಗ್ಗೆ ಈಗ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗೈಸ್. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ನೀವು ಮಾತ್ರ ಬೇಕು. ನಿಮ್ ಬಗ್ಗೆ ಮಾತ್ರ ಇಂಟ್ರೆಸ್ಟ್. ನೋಡಿ, ಇಲ್ಲಿ 3 ಜನ ಇದಾರೆ, ಇದ್ ನೀವ್ ಅನ್ಕೊಳ್ಳಿ. ಅವ್ರು ನಿಮ್ನೆ ನೋಡ್ತಾ ಇದಾರೆ, ಇವ್ರನ್ನ ಬಿಟ್ಟು ಹಾಕಿದ್ದಾರೆ. ಓಕೆ, ಮತ್ತೆ ನಿಮ್ ಜೊತೆ ಮಾತ್ರ ಅವ್ರು ನೀರಿರೋ ಕಡೆ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಫೀಲ್ ಆಗ್ತಿದೆ ಗೈಸ್ ಅವ್ರಿಗೆ. ಆ ಮೆಸೇಜ್ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಮತ್ತೆ ಹೈ ಪ್ರಿಸ್ಟೆಸ್ ಕಾರ್ಡ್ ಗೈಸ್, ಡಬಲ್ ರಿಪಿಟೇಷನ್. ವಾವ್, ಡಬಲ್ ಕನ್ಫರ್ಮೇಶನ್. ನೀವ್ ಒಂಥರ ದೇವತೆ ತರ ಅವ್ರಿಗೆ ಗೈಸ್. ನಿಜವಾಗ್ಲೂ ನೀವು ಒಂಥರ, ನಿಮ್ ಆರ ಅವ್ರಿಗೆ ಏನ್ ಹೇಳಿ ನಾನು, ಇಟ್ಸ್ ರಿಯಲಿ ಅನ್ಕಂಟ್ರೋಲೇಬಲ್ ಅವ್ರಿಗೆ ಅಷ್ಟು ನಿಮ್ ಕಂಡ್ರೆ ಅಟ್ರಾಕ್ಷನ್ ಇದೆ. ನೀವು ಓಪನ್ ಅಪ್ ಆಗಲ್ಲ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ನಿಮ್ಗೆಲ್ಲ ಗೊತ್ತು, ಆದ್ರೂ ನೀವು ಓಪನ್ ಅಪ್ ಆಗಲ್ಲ ಅಂತ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅನ್ಸ್ತಾ ಇದೆ. ಅಂಡ್ ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ನಿಮ್ಗೆ ಅದೇ ಮ್ಯಾಜಿಕಲ್ ಪವರ್ಸ್ ಇದೆ. ಯು ಕ್ಯಾನ್ ಕಂಟ್ರೋಲ್ ಎನಿಥಿಂಗ್ ಅಂತ ಅವ್ರಿಗೆ ಮತ್ತೆ ಫೀಲ್ ಆಗಿದೆ. ನೋಡಿ, ಚಂದ್ರನ್ ಇಟ್ಕೊಂಡಿದ್ದೀರಾ. ಮತ್ತೆ ನಿಮ್ಮ ಜೊತೆಲಿರೋ ವ್ಯಕ್ತಿ ಬೇಜಾರಾಗಿದ್ರೆ ಅವ್ರಿಗೊಂಥರ, ನೀವು ನಾನು ಹೇಳಿದ್ನಲ್ಲ ಆಗ್ಲೇ, ಒಂದ್ ಪಾರ್ಟಿ ಅಥವಾ ರೂಮ್, ಒಂದ್ ಫಂಕ್ಷನ್, ಎಲ್ಲೇ ನೀವು ಒಂದ್ ಮೂಲೆಯಲ್ಲಿ ಇದ್ರೂನು ಅವ್ರಿಗೆ ನೆಮ್ಮದಿ ಸಿಗುತ್ತೆ ಗೈಸ್. ಅಷ್ಟು ನಿಮ್ ಆರ ಸ್ಟ್ರಾಂಗ್, ಅಷ್ಟು ನಿಮ್ ಆರ ಕಾಮ್ ಆಗಿರುತ್ತೆ. ಸೊ ಅವ್ರಿಗೆ ಆರ ಬೇಕು ಅಂತ ನಿಮ್ ಪರ್ಸನ್ ಅನ್ಕೋತಾ ಇದ್ದಾರೆ. ಮತ್ತೆ ನಿಮ್ನ ತುಂಬಾ ಬ್ಯೂಟಿಫುಲ್ ಅಂತ ಅನ್ಕೋತಿದ್ದಾರೆ ಗೈಸ್. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗೆ ಇಷ್ಟ ಆಗುತ್ತೆ. ಮೂನ್ ಎನರ್ಜಿ, ಚಂದ್ರನಷ್ಟು ಸುಂದರವಾಗಿದ್ದೀರಾ ಅಂತ ಅವ್ರು ಅನ್ಕೋತಾ ಇದ್ದಾರೆ. ಇನ್ನು ತುಂಬಾ ಮಿಸ್ಟ್ರೀಸ್ ಟ್ಯಾರೋ ಇಂದ ಅನ್ಲಾಕ್ ಮಾಡಿ ಅಂತ ಯೂನಿವರ್ಸ್ ಕಡೆಯಿಂದ ನಂಗೆ ಮೆಸೇಜ್ ಬಂದಿದೆ. ಸೊ ಆಬ್ವಿಯಸ್ಲಿ ಇನ್ನು ಅನ್ಲಾಕ್ ಮಾಡ್ತೀನಿ. ನೋಡಿ, ಲಿಟ್ರಲಿ ಅವರು ದೇವ್ರನ್ನ ಬೇಡ್ಕೋತಾ ಇದಾರೆ. ಅವ್ರ ಹಾರ್ಟ್ ಚಕ್ರ ಓಪನ್ ಮಾಡಕ್ ನಿಮ್ ಒಬ್ರಿಂದ ಮಾತ್ರ ಸಾಧ್ಯ. ಸೊ ಅವರು ಯೂನಿವರ್ಸ್ಗೆ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನೀವ್ ಅವ್ರ ಲೈಫ್ ಅಲ್ಲಿ ಹೆಂಗಾದ್ರೂ ಮ್ಯಾಜಿಕ್ ಆಗಿ ಬಂದ್ಬಿಡ್ಲಿ ಅಂತ ಕೇಳ್ಕೊತಾ ಇದಾರೆ ಗೈಸ್. ಹೆಂಗಾದ್ರೂ ಮ್ಯಾಜಿಕ್ ತರ ಆಗಿ ನೀವ್ ಅವ್ರ ಲೈಫ್ ಬರ್ಲಿ ಅಂತ ಕೇಳ್ಕೊತಿದ್ದಾರೆ ಗೈಸ್. ವಾವ್, ಏನ್ ಮೆಸೇಜಸ್ ಗೈಸ್ ನಿಮ್ ಪರ್ಸನ್ ಇಂದ ಇವತ್ತು. ವಾವ್, ನೈಸ್ ನೈಸ್. ಫೈಲ್ 1 ಪರ್ಸನ್ ಕಡೆಯಿಂದ ಏನ್ ಮೆಸೇಜಸ್ ಇದೆ? ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರು ಹೇಳ್ಕೊಳಕ್ ನಾನು ರೈಟ್ ನೌ ನಾನು ಹೇಳ್ಕೊಳಕ್ ಭಯ ಆಗುತ್ತೆ. ಈ ಮೆಸೇಜಸ್ನೆಲ್ಲ ಹೆಂಗಾದ್ರೂ ನಾನು ತಲುಪಿಸ್ಬೇಕು, ಅರ್ಜೆಂಟ್ ಮೆಸೇಜಸ್ನ. ಬಟ್ ಹೇಳ್ಕೊಳಕ್ ಅವ್ರಿಗೆ ಭಯ ಇದೆ. ಓಕೆನಾ?
ಅವ್ರು ಅಂತಿದ್ದಾರೆ ಇಷ್ಟೆಲ್ಲ ಫೀಲಿಂಗ್ಸ್ ಇದೆ, ಇಷ್ಟೆಲ್ಲ ಮೆಸೇಜಸ್ ನಾನು ಕೊಡ್ಬೇಕು, ಬಟ್ ನನ್ನ ಟ್ರೂ ಫೀಲಿಂಗ್ಸ್ ನ ಇನ್ನೊಂದ್ ಸ್ವಲ್ಪ ದಿನ ನಾನು ಹೋಲ್ಡ್ ಬ್ಯಾಕ್ ಮಾಡ್ಬೇಕು. ಬಿಕಾಸ್ ಅವರು ಆಲ್ರೆಡಿ ಅವರು ಕರೆಕ್ಟ್ ಟೈಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಸೊ ಹೋಲ್ಡ್ ಬ್ಯಾಕ್ ಮಾಡ್ತಾರೆ ಗೈಸ್. ಅವರು ಕಾಲ್ ಮಾಡಿದ್ರು, ನಿಮ್ ಮೆಸೇಜ್ ಮಾಡಿದ್ರು, ಅವ್ರು ಏನ್ ಅನ್ಕೋತಾರೆ ಅದನ್ನ ಪೂರ್ತಿ ಹೇಳಲ್ಲ, ಅದನ್ನೇ ಹೇಳ್ತಿರೋದು. ಈ ಕ್ಷಣಕ್ಕೆ ಅವ್ರು ಏನೇನ್ ನಿಮ್ ಮೆಸೇಜ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅದೆಲ್ಲ ಕೊಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವ್ರ ಫೀಲಿಂಗ್ಸ್ ನ ಹೋಲ್ಡ್ ಬ್ಯಾಕ್ ಮಾಡ್ಕೊತಾ ಇದ್ದಾರೆ. ಅವ್ರು ಹೇಳ್ತಾ ಇದಾರೆ, ನಾನ್ ನಿನ್ನ ಮುಂಚೆನೆ ಅರ್ಥ ಮಾಡ್ಕೋಬೇಕಿತ್ತು. ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು. ನಾನ್ ಮುಂಚೆನೆ ನಿನ್ನ ಅರ್ಥ ಮಾಡ್ಕೊಂಡಿದ್ರೆ ಸಿಚುವೇಶನ್ ಬರ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಗೈಸ್. ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು. ಕಾಣಿಸ್ತಿದ್ಯಾ? ನಿಮ್ಮನ್ನ ಮುಂಚೆನೆ ಅರ್ಥ ಮಾಡ್ಕೋಬೇಕಿತ್ತು ಅಂತ ಅವ್ರು ತುಂಬಾ ಪಶ್ಚಾತ್ತಾಪ ಪಡ್ತಿದ್ದಾರೆ. ಅವ್ರಿಗೆ ಡಿಸಿಷನ್ ತಗೊಳಕ್ ಆಗ್ತಿಲ್ಲ. ಯಾಕಂದ್ರೆ ನಿಮ್ಮಿಬ್ರು ಮಂದೆ ತುಂಬಾ ಜನ ಇದಾರೆ. ಥರ್ಡ್ ಪಾರ್ಟಿ ಅಂತ ನಂಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಅದು ಕೆರಿಯರ್ ಇರ್ಬೋದು, ಅವ್ರ ಫ್ಯಾಮಿಲಿ ಇರ್ಬೋದು, ಏನೇ ಇರ್ಬೋದು. ಈಗ ಸಡನ್ ಆಗಿ ನಂಗೆ ಡಿಸಿಷನ್ ತಗೊಳಕ್ ಆಗ್ತಿಲ್ಲ, ಇಷ್ಟೆಲ್ಲಾ ಫೀಲಿಂಗ್ಸ್ ಇದ್ರು ಅಂತ ಹೇಳ್ತಾ ಇದಾರೆ. ಈ ನೋವು ಯಾವತ್ ಫಿನಿಶ್ ಆಗುತ್ತಪ್ಪ, ಈ ಸಪ್ರೇಷನ್, ನಿಮ್ಮಿಂದ ದೂರ ಇರೋ ನೋವು ಯಾವತ್ತು ನನ್ಗಿದ್ ಮುಗಿಯುತ್ತೆ ಅಂತ ಪಾಪ ಕೇಳ್ಕೊತಾ ಇದಾರೆ ಯೂನಿವರ್ಸ್ ನ. ಪಾಪ ಗೈಸ್, ಯೂನಿವರ್ಸ್ ನ ಕೇಳ್ಕೊತಾ ಇದಾರೆ. ಅವ್ರ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ನಿಮ್ಮ ಪರ್ಸನ್ ಕಡೆಯಿಂದ ಅರ್ಜೆಂಟ್ ಮೆಸೇಜ್ ನೋಡಿ. ನೀವು ಅವ್ರ ತಲೆಯಲ್ಲಿ 24/7 ರೆಂಟ್ ಫ್ರೀ ಆಗಿರ್ತಿರಂತೆ ಗೈಸ್. ರೆಂಟ್ ಫ್ರೀ ಆಗಿರ್ತಿರಂತೆ, ಬಾಡಿಗೆ ಇಲ್ದೆ. ನಿಮ್ ಜೊತೆ ಕಳ್ದಿರೋಂತ ಒಳ್ಳೆ ಕ್ಷಣಗಳನ್ನ ಅವ್ರು ತುಂಬಾ ಮಿಸ್ ಮಾಡ್ಕೋತಾರೆ, ತುಂಬಾ ನೆನ್ಸ್ಕೋತಾರೆ ಗೈಸ್. ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ ನಿಮ್ ಪರ್ಸನ್ಗೆ, ಆದ್ರೆ ಅವ್ರಿಗೆ ನೀವ್ ಮಾತ್ರ ಬೇಕಂತೆ. ಓಕೆ, ಕ್ಲೈಮ್ ಮಾಡಿ. ವಾವ್, ಅವ್ರಿಗೆ ನಿಮ್ ಜೊತೆ ಇನ್ನೂ ಹೊಸ ಮೆಮೊರೀಸ್ ಬೇಕಂತೆ. ಹಳೆ ಮೆಮೊರೀಸ್ ಸಾಕಾಗಲ್ಲ, ಇನ್ನೂ ಹೊಸ ಮೆಮೊರೀಸ್ ನಿಮ್ ಜೊತೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ಮನ್ನ ನೀವು ಬೇರೆಯವ್ರಿಗೆ ದಯವಿಟ್ಟು ಕಂಪೇರ್ ಮಾಡ್ಕೋಬೇಡಿ ಅಂತ ಕೇಳ್ಕೊತಾ ಇದಾರೆ ಅವರು. ನೀವು ಥರ್ಡ್ ಪಾರ್ಟಿಗೋ ಇನ್ಯಾರಿಗೋ ಕಂಪೇರ್ ಮಾಡ್ಕೋಬೇಡಿ, ನೀವ್ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ ಗೈಸ್. ನಂದಷ್ಟು ಮೆಸೇಜಸ್ ತಗೋತೀನಿ ನಿಮ್ಮ ಪರ್ಸನ್ ಕಡೆಯಿಂದ. ಫೈಲ್ 1 ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಓ, ತುಂಬಾ ಎಮೋಷನ್ಸ್ ಇದೆ ಗೈಸ್, ಕಾರ್ಡ್ ಬೇಡ ನಂಗೆ. ಫೈಲ್ 1 ಪರ್ಸನ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಏನ್ ಮೆಸೇಜಸ್ ಕೊಡ್ಬೇಕು ಅನ್ಕೊಂಡಿದ್ದಾರೆ. ಅವ್ರಿಗೆ ಈ ಕನೆಕ್ಷನ್ ಅಲ್ಲಿ ಕ್ಲಾರಿಟಿ ಸಿಕ್ಕಿದೆ ಗೈಸ್. ಮತ್ತೆ ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಅವರು ಡಿಟರ್ಮೈನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಡಿಸಿಷನ್ ತಗೊಂಡಿದ್ದಾರೆ, ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು, ನಿಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕು, ನಿಮ್ಗೆ ಗೌರವ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಓಕೆನಾ? ನೀವು ಸುಮಾರು ಜನ ಟ್ವಿನ್ ಫ್ಲೇಮ್ಸ್ ಇರ್ಬೋದು, ಇನ್ ಅಂಡ್ ಯಾಂಗ್ ಎನರ್ಜಿಲಿ ಇರ್ಬೋದು. ಓಕೆ, ಅದಕ್ಕೆ ನಿಮ್ ಲೈಫಲ್ಲಿ ಇಷ್ಟೊಂದು ಸ್ಟ್ರಗಲ್ ಇರೋದು. ಸುಮಾರು ಜನ ಟ್ವಿನ್ ಫ್ಲೇಮ್ಸ್ ಇದ್ದೀರಾ. ನಿಮ್ಮನ್ನ ತುಂಬಾ ಕಾಂಪ್ಲಿಮೆಂಟ್ ಮಾಡ್ತಾರೆ. ನಿಮ್ಮ ಪರ್ಸನಾಲಿಟಿನ, ಅಂದ್ರೆ ಕೆರಿಯರ್ನ ಬ್ಯಾಲೆನ್ಸ್ ಮಾಡ್ತೀರಾ, ಮನೆನ ಬ್ಯಾಲೆನ್ಸ್ ಮಾಡ್ತೀರಾ, ಎಲ್ಲಾ ಕಡೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ, ಮತ್ ನಿಮ್ ಜೊತೆಲಿರೋರ್ನು ಚೆನ್ನಾಗಿ ನೋಡ್ಕೋತೀರಾ, ಯಾರಿಗೂ ಹರ್ಟ್ ಆಗೋವಾಗ ನಡ್ಕೊಳಲ್ಲ, ಅದೆಲ್ಲ ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡ್ತಿದ್ದಾರೆ ಗೈಸ್. ಓಕೆ, ಡ್ಯೂಯಲ್ ಎಲ್ಲ ಒಂಥರ ಆಲ್ರೌಂಡರ್ ನೀವು ಅಂತ ಹೇಳ್ತಿದ್ದಾರೆ ಅವರು. ಅದೇ ಬಂದಿದೆ, ನಿಮ್ ಜೊತೆ ಇನ್ನು ಜಾಸ್ತಿ ಮೆಮೊರೀಸ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದಾರೆ. ಮತ್ತೆ ನಿಮ್ ಹಳೆ ಫೋಟೋಸ್, ನಿಮ್ ಜೊತೆ ಕಳೆದಿರೋಂತ ಕ್ಷಣಗಳನ್ನ ನೆನ್ಸ್ಕೋತಾರೆ ಪದೇ. ಇನ್ನು ಜಾಸ್ತಿ ಬೇಕು ಮೆಮೊರೀಸ್ ಅಂತ ಅನ್ಕೋತಿದ್ದಾರೆ. ಮತ್ತೆ ನಾನ್ ಹಂಗ್ ಮಾಡ್ಬಾರ್ದಿತ್ತು ಅಂತಾನು ತುಂಬಾ ಪಶ್ಚಾತ್ತಾಪ ಇದೆ. ವಾವ್, ಯೂನಿಯನ್ ಬೇಕು ಅಂತ ಅನ್ಕೋತಾ ಇದಾರೆ ಗೈಸ್. ಮ್ಯಾರೇಜ್ ಪ್ರಪೋಸಲ್ ಬರ್ಬೋದು, ಎಂಗೇಜ್ಮೆಂಟ್ ಪ್ರಪೋಸಲ್ ಬರ್ಬೋದು. ಸೋಲ್ ಕನೆಕ್ಷನ್ ಇದು ಗೈಸ್. ಸುಮಾರು ಜನಕ್ಕೆ ಇದು ಸೋಲ್ ಕನೆಕ್ಷನ್. ಟ್ವಿನ್ ಫ್ಲೇಮ್ ಬಂದಿದೆ, ಸೋಲ್ ಕನೆಕ್ಷನ್ ಅಂತಾನು ಬಂದಿದೆ. ಮತ್ತೆ ನಿಮ್ ಮೇಲಿನ ಪ್ರೀತಿ ಅವ್ರಿಗೆ ಯಾವಾಗ್ಲೂ ಕಡಿಮೆ ಆಗಲ್ಲ. ಓಕೆನಾ? ತುಂಬಾ ಡೆವೋಷನಲ್ ಆಗಿ ನಿಮ್ನ ಪ್ರೀತಿ ಮಾಡ್ತಾರೆ ಗೈಸ್. ಅವ್ರು ಡೆವೋಷನಲ್ ಅಂದ್ರೆ ಭಕ್ತಿಯಿಂದ ಪ್ರೀತಿ ಮಾಡ್ತಾರೆ, ತುಂಬಾ ಇಷ್ಟಪಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ ಗೈಸ್. ಅವ್ರಿಗೆ ಇದು ನ್ಯೂ ಫೇಸ್ ಅಂತ ಅನ್ಸ್ತಿದೆ. ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ನಿಮ್ಮನ್ನ ನೆನ್ಸ್ಕೊಂಡ್ರೆ ಸಾಕು, ಅವ್ರ ಮುಖದಲ್ಲಿ ಕಿರುನಗೆ ಬರುತ್ತೆ. ನಿಮ್ ಥಾಟ್ ಸಾಕು ಅವ್ರಿಗೆ ಖುಷಿ ಆಗಕ್ಕೆ. ಅವ್ರ ಡೇ ಎಲ್ಲ ಫುಲ್ ಕೆಡ್ದಾಗ ನಡೆದಿದ್ರು ನಿಮ್ಮ ಥಾಟ್ ಸಾಕು ಖುಷಿ ಆಗಕ್ಕೆ ಅಂತ ಹೇಳ್ತಿದ್ದಾರೆ.
ಓಕೆನಾ. ಅವ್ರ ಮೈಂಡ್ ತುಂಬಾ ಚೇಂಜ್ ಆಗಿದೆ, ಅವ್ರಿಗೇನೋ ಕ್ಲಾರಿಟಿ ಸಿಕ್ಕಿದೆ ಗೈಸ್ ನಿಮ್ ಕನೆಕ್ಷನ್ ಅಲ್ಲಿ. ಅವ್ರ ಮನ್ಸು ಅವ್ರ ಮೈಂಡ್ ಎಲ್ಲ ಚೇಂಜ್ ಆಗಿದೆ. ಅವರು ರೈಸ್ ಆಕ್ಸಸ್ ಇಂದ ರೈಸ್ ಆಗಿ ನಿಮ್ನ ರೀಚ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ಓಕೆ, ವಾವ್, ವೆರಿ ಪಾಸಿಟಿವ್ ಎನರ್ಜಿ ಗೈಸ್. ಯೂನಿವರ್ಸ್ ಏನ್ ಹೇಳ್ತಾರೆ, ಏನ್ ಗೈಡೆನ್ಸ್ ಕೊಡ್ತಾರೆ ನನ್ನ ವಿವರ್ಸ್ಗೆ ನೋಡೋಣ. ಯೂನಿವರ್ಸ್ ನಿಮ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ಫೈಲ್ 1 ಅವ್ರಿಗೆ. ನೀವು ಏನಾದ್ರೂ ಇಷ್ಟಪಟ್ರೆ ಅದಕ್ಕೆ ವರ್ಕ್ ಮಾಡ್ಬೇಕು, ಬರೀ ವಿಶ್ ಮಾಡ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಎಫರ್ಟ್ ಹಾಕಿದ್ರೆ ಖಂಡಿತ ನೀವ್ ಅನ್ಕೊಂಡಿದ್ದು ನೆರವೇರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗೈಸ್. ಓಕೆನಾ. ನಿಮ್ಮ ಪರ್ಸನ್ ನಿಮ್ಗೆ ಯಾವ್ದಾದ್ರು ಸಾಂಗ್ ಹೇಳ್ಬೇಕು ಅಂದ್ರೆ ಯಾವ ಸಾಂಗ್ ಹೇಳ್ತಾರೆ ನೋಡೋಣ. ಓಕೆ, ಮೆಸೇಜ್ ನಿಮ್ಮ ಪರ್ಸನ್ ಕಡೆಯಿಂದ ಆಸ್ ಎ ಮೆಸೇಜ್ ಯಾವ ಸಾಂಗ್ ಹೇಳ್ಬೋದು. ಈ ಟಚ್ಚಲ್ಲಿ ಏನು ಇದೆ, ಕಣ್ಣಚ್ಚಲಿ ಸುಳಿ ಮಿಂಚಿದೆ. ನಾನು ಆಗ್ಲೇ ಹೇಳ್ದೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅಂತ. ಸೊ ಈ ಸಾಂಗ್ ನೋಡಿ ಗೈಸ್, ನಿಮ್ಗೆ ಇನ್ನೂ ಕನ್ಫರ್ಮೇಶನ್ ಸಿಕ್ಕೋಗುತ್ತೆ. ಓಕೆ, ಆ ಸಾಂಗ್ ಪೂರ್ತಿ ನೋಡಿ ಗೈಸ್. ಯಾರ್ಯಾರಿಗೆ ಈ ಫೈಲ್ ರೆಸೊನೇಟ್ ಆಗಿದೆ, ಈ ರೀಡಿಂಗ್ ರೆಸೊನೇಟ್ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಒಂದೇ ಜಗದ್ಗುರು. ಹಾಯ್ ಗಾಯ್ಸ್, ವೆಲ್ಕಮ್ ಫೈಲ್ 2. ಯಾರ್ಯಾರು ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ ಪರ್ಸನ್ ಈ ಸಮಯದಲ್ಲಿ ನಿಮ್ಗೆ ಏನ್ ಅರ್ಜೆಂಟ್ ಮೆಸೇಜ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ನೋಡೋಣ. ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳ್ ನೆನ್ಸ್ಕೊಳ್ಳಿ. ಮತ್ತೆ ಅವ್ರ ಫೋಟೋ ಇದ್ರೆ ನೋಡಿ, ಕಣ್ ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆತರ ನೆನ್ಸ್ಕೊಳ್ಳಿ ಗೈಸ್. ಓಕೆನಾ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ಗೆ ಏನ್ ಮೆಸೇಜ್ ಕೊಡ್ಬೇಕು. ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್, ದಿ ಚಾರಿಯಟ್, ಓಕೆ, 2 ಆಫ್ ಸ್ವೋರ್ಡ್ಸ್, ಓಕೆ, ಪೇಜ್ ಆಫ್ ಪೆಂಟಕಲ್ಸ್, ಕಿಂಗ್ ಆಫ್ ಪೆಂಟಕಲ್ಸ್, ಜಸ್ಟಿಸ್. ಓಕೆ ಗೈಸ್, ಅವ್ರಿಗೆ ನಿಮ್ಗೆ ನ್ಯಾಯ ಕೊಡ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ ಗೈಸ್. ಅವರು ತುಂಬಾ ಸೆಲ್ಫ್ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಅವ್ರ ಫೀಲಿಂಗ್ಸ್ ನ ನಿಮ್ ಹತ್ರ ಓಪನ್ ಅಪ್ ಆಗಿಲ್ಲ, ಯಾಕಂದ್ರೆ ಅವ್ರಿಗೆ ಪವರ್ಲೆಸ್ ಅಂತ ಫೀಲ್ ಆಗಿತ್ತು ಮುಂಚೆ. ಬಟ್ ಈಗ ಅವ್ರ ಪವರ್ ಬರ್ತಿದ್ದಾರೆ. ಅವ್ರ ಲೈಫ್ ಅಲ್ಲಿ ಇರೋ ಆಂಬಿಷನ್ನೇ ನೀವ್ ಅವ್ರ ಲೈಫ್ ಬರ್ಬೇಕು ಅನ್ನೋದು. ಅವ್ರು ತುಂಬಾ ಸೆಲ್ಫ್ ಸೆಂಟರ್ಡ್ ಆಗಿ ಅವ್ರನ್ನ ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ರು ಮುಂಚೆ. ಎಮೋಷನ್ಸ್ ಇಲ್ಲ ಅನ್ನೋ ತರ ನಡ್ಕೊಂಡಿದ್ರು. ಬಟ್ ದೂರದಿಂದ ನಿಮ್ನ ಅಬ್ಸರ್ವ್ ಮಾಡ್ತಿದ್ರು. ಓಕೆ, ನಿಮ್ನ ದೂರದಿಂದನೇ ಕಂಟ್ರೋಲ್ ಮಾಡ್ಬೇಕು ಅಂತ ಫೀಲು ಮಾಡ್ತಾ ಇದ್ರು. ಬಟ್ ಈಗ ಅದನ್ನೆಲ್ಲ ಓವರ್ಕಮ್ ಮಾಡಿದ್ದಾರೆ. ಆ ತರ ಇರಬಾರ್ದು ಇನ್ನು ಅಂತ ಅವ್ರು ಅನ್ಕೋತಾ ಇದಾರೆ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತಾರೆ. ಅವ್ರಿಗೆ ಕ್ಯಾಶ್ ಫ್ಲೋ ಇಂಪ್ರೂವ್ ಆಗ್ತಿದೆ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತಾರೆ ಗೈಸ್. ಓಕೆನಾ. ಅವ್ರ ಹೆಲ್ತ್ ಇಂಪ್ರೂವ್ ಆಗ್ತಿದೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಮತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ ಅನ್ಕ್ಲಿಯರ್, ನಿಮ್ ಕನೆಕ್ಷನ್ ಹೆಂಗ್ ಹೋಗುತ್ತೋ ಹೇಗೋಗುತ್ತೋ ಅಂತ ಅವ್ರು ತುಂಬಾ ಅನ್ಕ್ಲಿಯರ್ ಆಗಿದ್ರು. ಬಟ್ ಇನ್ಮೇಲೆ ಕ್ಲಿಯರ್ ಆಗ್ತಾ ಇದೀನಿ ಅಂತ ಹೇಳಕ್ ಇಷ್ಟಪಡ್ತಾರೆ. ಏನೇ ಬ್ಲಾಕ್ ಆಗಿರ್ಬೋದು ನಿಮ್ ಕನೆಕ್ಷನ್ ಅಲ್ಲಿ ಎನರ್ಜೀಸ್, ಅದನ್ನ ಓಪನ್ ಮಾಡ್ತೀನಿ, ಆ ಆಬ್ಸ್ಟೆಕಲ್ಸ್ ನ ತೆಗೆದು ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನ್ಯಾಯ ಕೊಡ್ಬೇಕು. ನೀವೊಂದ್ ಗೋಲ್ ತರ ಅವ್ರ ಲೈಫ್ ಅಲ್ಲಿ ಆ ಗೋಲ್ ನ ರೀಚ್ ಆಗ್ಲೇಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಓಕೆ, ಆ ಮೆಸೇಜ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅವ್ರ ಮುಂಚೆ ತುಂಬಾ ಇಂಡಿಸಿಷನ್ ತಗೋತಿದ್ರು. 2 ಇದ್ರಲ್ಲಿ ನಿಂತಿದ್ರು, 2 ಕ್ರಾಸ್ ರೋಡ್ ಅಲ್ಲಿ ನಿಂತಿದ್ರು, 2 ಚಾಯ್ಸ್ ಇತ್ತು. ಬಟ್ ಈಗ ಅವರು ಕಣ್ಮುಚ್ಕೊಂಡು ಯೋಚನೆ ಮಾಡಿದಾಗ ಅವ್ರ ಮುಂದೆ ನೀವು ಮಾತ್ರ ಕಾಣಿಸ್ತಿದ್ದೀರ ಗೈಸ್. ಅವ್ರು ಎಷ್ಟೇ ಕನ್ಫ್ಯೂಸ್ಡ್ ಇದ್ರು, ಹಿಂಗ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬಾ ಓವರ್ ಥಿಂಕ್ ಮಾಡಿದ್ರು, ಅವ್ರ ಕಣ್ಮುಚ್ಚಿದಾಗ ನೀವು ಮಾತ್ರ ಕಾಣಿಸೋದು ಗೈಸ್. ಅವರು ಈಗ್ಲೂನು ನಿಮ್ ಹತ್ರ ಬಂದ್ರು ಫುಲ್ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡಲ್ಲ, ಸೈಲೆಂಟ್ ಆಗೇ ಇರ್ತಾರೆ. ಮನ್ಸಲ್ಲಿ ಎಷ್ಟೇ ಇಂಬ್ಯಾಲೆನ್ಸ್ ಇದ್ರು ಅವ್ರಿಗೆ ನೀವೇ ಪರ್ಫೆಕ್ಟ್ ಅಂತ ಅವ್ರಿಗೆ ಅನ್ಸಿದೆ ಗೈಸ್. ಅವ್ರು ತುಂಬಾ ಲೈಫ್ ಅಲ್ಲಿ ಫೇಲ್ಯೂರ್ಸ್ ನೋಡಿದ್ದಾರೆ, ಅನ್ಸ್ಟೆಬಿಲಿಟಿ ನೋಡಿದ್ದಾರೆ. ಅದ್ರಿಂದ ಆಚೆ ಬರ್ಬೇಕು ಅಂದ್ರೆ ನೀವ್ ಬೇಕು ಅಂತ ಅವ್ರಿಗೆ ಅನ್ಸಿದೆ ಗೈಸ್. ಓಕೆನಾ. ಅವ್ರು ತುಂಬಾ ಇಮ್ಮೆಚ್ಯೂರ್ ಆಗಿ ಮುಂಚೆ ಬಿಹೇವ್ ಮಾಡಿದ್ದಾರೆ ಅಂತ ಅನ್ಕೋತಾ ಇದ್ದಾರೆ. ಓಕೆ, ಯಾಕಂದ್ರೆ ಅವ್ರಿಗೆ ಪ್ರಾಕ್ಟಿಕಲಿ ಇದ್ರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ. ಸೊ ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡಿದ್ದಾರೆ. ಈ ತರ ಪ್ರೀತಿ ಅವ್ರು ನೋಡೇ ಇಲ್ಲ ಅವ್ರ ಲೈಫ್ ಅಲ್ಲಿ. ಸೊ ತುಂಬಾ ಇಮ್ಮೆಚ್ಯೂರ್ ಆಗಿ
ಬಿಹೇವ್ ಮಾಡಿದ್ದಾರೆ. ಮತ್ತೆ ಅವ್ರು ಮುಂಚೆ ಈ ತರ ತುಂಬಾ ಡ್ರಾಮಾಗಳು ನೋಡ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ನೀವ್ ಬೇಕು. ನೀವೊಂದ್ ಗೋಲ್ ತರ. ಈಗ ನಿಮ್ನೇ ಅಬ್ಸರ್ವ್ ಮಾಡ್ತಿದ್ದಾರೆ. ದೂರದಿಂದ ಆದ್ರೂ ಇರ್ಬೋದು, ಸೋಷಿಯಲ್ ಮೀಡಿಯಾ ಇಂದ ಇರ್ಬೋದು, ಅಥವಾ ಬೇರೆ ಅಕೌಂಟ್ ಇಂದ ಇರ್ಬೋದು. ಅವ್ರು ನಿಮ್ನೇ ಅಬ್ಸರ್ವ್ ಮಾಡ್ತಿದ್ದಾರೆ ಗೈಸ್. ಅಥವಾ ನಿಮ್ಮಿಬ್ರ ಮಧ್ಯೆ ಯಾರಾದ್ರೂ ಕಾಮನ್ ಫ್ರೆಂಡ್ ಇರ್ಬೋದು, ಅವ್ರ ಕಡೆಯಿಂದ ತಿಳ್ಕೊತಿದ್ದಾರೆ. ಮತ್ತೆ ಅವ್ರ ಲೈಫ್ ಅಲ್ಲಿ ಸ್ಟೆಬಿಲಿಟಿ ಬೇಕು ಅಂದ್ರೆ ನೀವು ಅವ್ರ ಲೈಫ್ ಬರ್ಲೇಬೇಕು ಅಂತ ಅನ್ಕೋತಾ ಇದಾರೆ ಗೈಸ್. ಪ್ರಾಕ್ಟಿಕಲ್ ಆಗು ಯೋಚನೆ ಮಾಡ್ತಿದ್ದಾರೆ, ಎಮೋಷನಲ್ ಆಗು ಯೋಚನೆ ಮಾಡ್ತಿದ್ದಾರೆ. ಎರಡ್ ತರ ಯೋಚನೆ ಮಾಡಿದ್ರು ನೀವ್ ಅವ್ರ ಲೈಫ್ ಎಂಟ್ರಿ ಕೊಟ್ರೆ ಅವ್ರಿಗೆ ಲಾಭನೇ ಅಂತ ಅನ್ಕೋತಾ ಇದಾರೆ ಗೈಸ್. ಮತ್ತೆ ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅನ್ಕೋತಾ ಇದಾರೆ. ಇನ್ನೊಂದು ಆಪ್ಷನ್ ತಗೋಬಾರ್ದು, ನೀವೇ ಎಲ್ಲ ಅಂತ ಅನ್ಕೋತಾ ಇದಾರೆ. ಯಾಕಂದ್ರೆ ಇಲ್ಲಿ ಕ್ರಾಸ್ ರೋಡ್ಸ್ ಅಲ್ಲಿ ನಿಂತಿದ್ದಾರೆ ಅನ್ನೋಲ್ಲ. ಅವ್ರಿಗೆ ಇನ್ನೊಂದು ಆಪ್ಷನ್ ಬೆಲೆ ಕಳ್ಕೊಂಡಿದೆ ಅವ್ರ ಲೈಫ್ ಅಲ್ಲಿ. ಅವ್ರ ಲೈಫ್ ಅಲ್ಲಿ ಅಸ್ತಿತ್ವ ಇಲ್ಲ ಆಪ್ಷನ್ಗೆ. ಆದ್ರೂ ಆಪ್ಷನ್ ಜೊತೆ ಇರ್ಬೋದು ಅವರು, ಬಟ್ ನೀವ್ ಅವ್ರಿಗೀಗ ಇಂಪಾರ್ಟೆಂಟ್ ಆಗಿದ್ದೀರಾ. ಓಕೆನಾ? ಈ ಕನೆಕ್ಷನ್ಗೆ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ತುಂಬಾ ಕ್ಯೂರಿಯಸ್, ನಿಮ್ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ನಿಮ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿದೀನಿ ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ಓಕೆನಾ? ಸೊ ಇನ್ನು ನಿಮ್ ಬಗ್ಗೆ ತಿಳ್ಕೊಬೇಕು ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದಾರೆ ಗೈಸ್ ನಿಮ್ ಬಗ್ಗೆ. ಓಕೆನಾ? ಮತ್ತೆ ನಿಮ್ ಬಗ್ಗೆ ಹಗ್ಲುಗನ್ಸ್ ತುಂಬಾ ಕಾಣ್ತಾರೆ. ಅಂದ್ರೆ ನಿಮ್ ಜೊತೆ 5D ಜೀವನ ಮಾಡ್ತಿದ್ದಾರೆ ಅವರು. 3D ನಿಮ್ ಜೊತೆ ಇಲ್ದೇ ಇರ್ಬೋದು, ಬಟ್ 5D ನಿಮ್ ಜೊತೆನೆ ಇರ್ತಾರೆ ಗೈಸ್. ನಿಮ್ ಜೊತೆ ಇದ್ದಂಗೆ, ನಿಮ್ ಜೊತೆ ಊಟ ಮಾಡ್ದಂಗೆ, ಟ್ರಾವೆಲ್ ಮಾಡ್ದಂಗೆ, ಆತರ. ಓಕೆನಾ? ಅವರು 2 ಪೆಂಟಕಲ್ಸ್ ಬಂದಿದೆ. ಅವರು ದುಡ್ಡು ಕಡೆ ಕಾನ್ಸಂಟ್ರೇಷನ್ ಇದೆ. ಓಕೆನಾ? ಹಾ, ಅಷ್ಟೇ. ನೀವು ನೀವು ಇಂಪಾರ್ಟೆಂಟ್. ಓಕೆನಾ? ಅವ್ರಿಗೆ ವೆಲ್ತ್ ಬೇಕು, ಬಿಸ್ನೆಸ್ ಚೆನ್ನಾಗಿ ನಡಿಬೇಕು, ಅದ್ರ ಜೊತೆ ನೀವು ಇಂಪಾರ್ಟೆಂಟ್. ಸ್ವಲ್ಪ ಪ್ರಾಕ್ಟಿಕಲ್ ಆಗು ಇದ್ದಾರೆ ನಿಮ್ ವ್ಯಕ್ತಿ. ಆದ್ರೆ ನೀವಂತ ಬಂದಾಗ ಎಮೋಷನಲ್ ಆಗ್ತಾರೆ. ಓಕೆನಾ? ನಿಮ್ನ ತುಂಬಾ ಡೀಪ್ ಆಗಿ ಪ್ರೀತಿ ಮಾಡ್ತಾರೆ, ಬಟ್ ಏನು ಹೇಳ್ಕೊಳಲ್ಲ, ಓಪನ್ ಅಪ್ ಆಗಲ್ಲ, ಸೈಲೆಂಟ್ ಆಗಿರ್ತಾರೆ. ನೀವಿದ್ರು ಒಂದೇ, ಇಲ್ದಿರೋ ಒಂದೇ ಅನ್ನೋ ತರನೇ ನಡ್ಕೋತಾರೆ. ಪೈಲ್ವನ್ ಅಲ್ಲೂ ಹಂಗೆ ಬಂದಿದ್ದು. ಬಟ್ ಅವ್ರು ಈಗ ಆಕ್ಷನ್ಸ್ ತಗೋಬೇಕು, ಎಲ್ಲ ಹೇಳ್ಕೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಇಷ್ಟ ದಿನ ಹೆಂಗಿದ್ರು ಆತರ ಇರ್ಬಾರ್ದು, ನಾನೆಲ್ಲ ಹೇಳ್ಕೋಬೇಕು ಅಂತ ಅನ್ಕೋತಾ ಇದಾರೆ. ಬಟ್ ಅವ್ರು ಕ್ರಾಸ್ ರೋಡ್ ಅಲ್ಲಿ ನಿಂತಿರೋದ್ರಿಂದ ಅವ್ರು ಏನೇ ಅನ್ಕೊಂಡ್ರು, ಅವ್ರ ತಲೆಗೆ ಏನೇ ಬಂದ್ರು ಅದನ್ನ ಆಕ್ಷನ್ ತಗೊಳಕ್ ಅವ್ರ ಕೈಲಿ ಆಗ್ತಾ ಇಲ್ಲ. ಬಿಕಾಸ್ ಇನ್ನೊಂದು ಆಪ್ಷನ್ ಇದೆ. ನಿಮ್ಗೆ ಎಷ್ಟೇ ನ್ಯಾಯ ಕೊಡ್ಬೇಕು ಅಂತ ಅನ್ಕೊಂಡ್ರು ಕೊಡಕ್ ಆಗ್ತಿಲ್ಲ. ನೀವ್ ಎಷ್ಟೇ ಇಂಪಾರ್ಟೆಂಟು, ನಿಮ್ ಬಗ್ಗೆ ಎಷ್ಟೇ ತಿಳ್ಕೊಂಡ್ರು ಅವ್ರಿಗೆ ಇನ್ನೊಂದು ಆಪ್ಷನ್ ಇರೋದ್ರಿಂದ ಅದರಿಂದ ಹೇಗ್ ಆಚೆ ಬರ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ ಗೈಸ್. ಅವ್ರು ತುಂಬಾ ಸ್ಟೇಬಲ್ ಆಗಿದ್ದಾರೆ ಲೈಫ್ ಅಲ್ಲಿ. ಈಗ ಸಕ್ಸಸ್ ಸಿಕ್ಕಿದೆ ಅವ್ರಿಗೆ, ಮನಿ ಎಲ್ಲ ಚೆನ್ನಾಗ್ ಅರ್ನ್ ಮಾಡಿದ್ದಾರೆ. ನೀವ್ ಒಬ್ರು ಬಂದ್ಬಿಟ್ರೆ ಮೆಟೀರಿಯಲ್ ಸಕ್ಸಸ್ ಸಿಕ್ಕಿದೆ ನಿಮ್ ಪರ್ಸನ್ಗೆ. ಅವ್ರು ಅನ್ಕೊಂಡಷ್ಟು ಇಲ್ದೇ ಇದ್ರು ಒಂದ್ ರೇಂಜ್ಗೆ ಅವ್ರಿಗೆ ಸಕ್ಸಸ್ ಸಿಕ್ಕಿದೆ. ಬಟ್ ನೀವು ಬೇಕೀಗ ಅಷ್ಟೇ ಅವರಿಗೆ, ಆ ತರ ಯೋಚನೆ ಮಾಡ್ತಿದ್ದಾರೆ. ನೀವು ತುಂಬಾ ಹೈ ಮಾರಲ್ಸ್ ಇರೋ ವ್ಯಕ್ತಿ. ಓಕೆನಾ? ನೀವು ಸುಮ್ನೆ ಚೈಲ್ಡಿಶ್ ಬಿಹೇವಿಯರು, ಮತ್ತೆ ಏನಂತಾರೆ, ಮೆಚುರಿಟಿ ಇಲ್ದೇನೆ ಅಪ್ರೋಚ್ ಮಾಡಿದ್ರೆ ನೀವು ಎಕ್ಸೆಪ್ಟ್ ಮಾಡಲ್ಲ ಅಂತ ಅವ್ರು ಅನ್ಕೋತಾ ಇದಾರೆ. ನೀವು ಒಂಥರ ಬೇರೆಯವ್ರಿಗೆನೆ ಸೊಲ್ಯೂಷನ್ ಕೊಡುವಂತ ವ್ಯಕ್ತಿ. ನೀವು ಬೇರೆಯವ್ರಿಗೆ ಸೊಲ್ಯೂಷನ್ ಕೊಡ್ತೀರಾ. ಅವ್ರಿಗೇನೆ ಪ್ರಾಬ್ಲಮ್ ಇದ್ರು ಅವ್ರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬಿಟ್ಟು ಬರ್ತೀರಾ. ಮತ್ತೆ ನೀವ್ ಯಾವತ್ತೂ ಸುಳ್ಳು ಹೇಳಕ್ ಇಷ್ಟಪಡಲ್ಲ, ಸುಳ್ಳು ಹೇಳಿಲ್ಲ ಅಂತ ಅವ್ರು ಅನ್ಕೋತಾ ಇದಾರೆ. ಮತ್ತೆ ಬೇರೆಯವ್ರಿಗೆ ನ್ಯಾಯ ಒದಗಿಸೋವಂತ ವ್ಯಕ್ತಿ. ನಿಮ್ಮ ಹತ್ರ ಆ ಈ ತರ ಎಲ್ಲ ಇಮ್ಮೆಚೂರ್ ಆಗಿ ನಡ್ಕೋಬಾರ್ದು. ಏನೇ ಇದ್ರು ಆಕ್ಷನ್ ನ ಸ್ಟ್ರಾಂಗ್ ಆಗಿ ನೀಟಾಗಿ ತಗೋಬೇಕು ಅಂತ ಅನ್ಕೋತಾ ಇದಾರೆ. ಅಂದ್ರೆ ನಿಮ್ ಕಂಡ್ರೆ ಭಯ ಇದೆ ಗೈಸ್ ಅವ್ರಿಗೆ. ತುಂಬಾ ನಿಮ್ನ ರೆಸ್ಪೆಕ್ಟ್ ಮಾಡ್ತಾರೆ. ಮತ್ತೆ ನಿಮ್ ಜೊತೆ ಹಾನೆಸ್ಟ್ ಆಗಿರ್ಬೇಕು, ಸುಳ್ಳು ಹೇಳ್ಬಾರ್ದು ಅಂತ ತುಂಬಾ ಅನ್ಕೋತಾ ಇದಾರೆ. ಮತ್ತೆ ನಿಮ್ಮಂತ ವ್ಯಕ್ತಿನ ಚೀಟ್ ಮಾಡಕ್ ಆಗಲ್ಲ ಅಂತ ಅನ್ಕೋತಾ ಇದಾರೆ. ಓಕೆ? ನಿಮ್ ಹತ್ರ ಸತ್ಯನೇ ಹೇಳ್ಬೇಕು. ಇಷ್ಟು ದಿನ ಅವರು ಸ್ವಲ್ಪ ಬ್ಯಾಡ್ ಆಗಿ ಬಿಹೇವ್ ಮಾಡಿರ್ಬೋದು ನಿಮ್ ಜೊತೆ, ಅವಾಯ್ಡ್ ಮಾಡಿರ್ಬೋದು ನಿಮ್ನ. ಓಕೆನಾ? ಮತ್ತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿರ್ಬೋದು. ಬಟ್ ಅದ್ರಿಂದ ಆಚೆ ಬಂದು ಕಮ್ಯುನಿಕೇಶನ್ ಮಾಡ್ಬೇಕು, ನಿಮ್ ಬಗ್ಗೆ ಇನ್ನು ತಿಳ್ಕೊಬೇಕು ಅಂತ ಅವರು ಈಗ ಕರೆಂಟ್ಲಿ ನಿಮ್ಗೆ ಮೆಸೇಜ್ ಕೊಡ್ಬೇಕು ಅಂತ ಅನ್ಕೋತಾ ಇದಾರೆ. ನಿಮ್ನ ಅಪ್ರೋಚ್ ಮಾಡ್ಬೇಕು ಅಂತಾನು ತುಂಬಾ ಅನ್ಕೋತಿದ್ದಾರೆ. ಆದ್ರೆ ಅವ್ರಿಗೆ ಭಯ ಕಾಣಿಸ್ತಿದೆ. ನನ್ಗೆ ಫೈಲ್ 2% ನಿಮ್ ಕಂಡ್ರೆ ಸ್ವಲ್ಪ ಭಯ ಅನ್ಸುತ್ತೆ ಗೈಸ್. ಯಾಕಂದ್ರೆ ನೀವ್ ಅಷ್ಟು ಸ್ಟ್ರಾಂಗ್ ಇದ್ದೀರಾ ನೀವು.
ತುಂಬಾ ಸ್ಟ್ರಾಂಗ್ ಇದ್ದೀರಾ ನೀವು. ತುಂಬಾ ಮಾರಲ್ಸ್ ಇರೋ ವ್ಯಕ್ತಿ, ಜಡ್ಜ್ಮೆಂಟ್ ಕೊಡುವಂತ ವ್ಯಕ್ತಿ, ಸೊಲ್ಯೂಷನ್ ಕೊಡುವಂತ ವ್ಯಕ್ತಿ. ನಿಮ್ಮನ್ನ ಸಮಾಜದಲ್ಲಿ ರೆಸ್ಪೆಕ್ಟ್ ಮಾಡ್ತಾರೆ ಜನಗಳು. ನೀವು ಆ ತರ ಪೊಸಿಷನ್ ಅಲ್ಲಿ ಇದ್ದೀರಾ. ನಿಮ್ನ ಇಷ್ಟಪಡೋರು ಜಾಸ್ತಿ ಜನ ಇದ್ದಾರೆ. ನಿಮ್ ರೆಸ್ಪೆಕ್ಟ್ ಮಾಡ್ತಾರೆ. ನಿಮ್ಮಿಂದ ತುಂಬಾ ಜನ ಹೆಲ್ಪ್ ತಗೊಂಡಿದ್ದಾರೆ. ನೀವು ತುಂಬಾ ಜನಕ್ಕೆ ಸೊಲ್ಯೂಷನ್ಸ್ ಕೊಟ್ಟಿದ್ದೀರಾ. ಓಕೆನಾ? ನಿಮ್ಮನ್ನ ಚೀಟ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಅನ್ಕೋತಾ ಇದ್ದಾರೆ. ಹಾನೆಸ್ಟ್ ಆಗಿ ನಾನು ಇರ್ಬೇಕು ಇನ್ಮೇಲೆ. ಮುಂಚೆ ಸುಳ್ಳು ಹೇಳಿರ್ಬೋದು. ಸೊ ಇನ್ಮೇಲೆ ಆತರ ನಾನು ಇರ್ಬಾರ್ದು ಅಂತ ಅನ್ಕೋತಿದ್ದಾರೆ. ಯಾಕಂದ್ರೆ ನಿಮ್ ವ್ಯಾಲ್ಯೂಸ್ ಅವ್ರಿಗೆ ಗೊತ್ತಿದೆ. ಇನ್ನೂ ನಿಮ್ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ಯೂನಿವರ್ಸ್ ಕಡೆಯಿಂದ. ಓಕೆ, ಆಕ್ಷನ್ ತಗೋಬೇಕು ಅಂತ ಅನ್ಕೋತಿದ್ದಾರೆ, ಬಟ್ ನೈಟ್ ಎನರ್ಜಿ ಇರೋದ್ರಿಂದ ತಗೊಳಲ್ಲ ಗೈಸ್. ಹ್ಯಾಂಗ್ ಮ್ಯಾನ್ ನೋಡಿ, ನಾನು ಏನ್ ಹೇಳ್ದೆ ಆಗ್ಲೇ, ಇನ್ನೊಂದು ಸಿಚುವೇಶನ್ ಅಲ್ಲಿ ಹ್ಯಾಂಗ್ ಆಗಿದ್ದಾರೆ. ದಿ ಎಂಪ್ರೆಸ್ ನೀವೇ ಇದು. ಥರ್ಡ್ ಪಾರ್ಟಿ ಸಿಚುವೇಶನ್. ಓಕೆ, 8 ಆಫ್ ಸ್ಪೋರ್ಟ್ಸ್ ಗೈಸ್. ಸ್ಟ್ರಾಂಗ್ ಆಗಿ ನನ್ಗೆ ಇನ್ನೊಬ್ರು ವ್ಯಕ್ತಿ ಕಾಣಿಸ್ತಿದಾರೆ. ಇನ್ನೊಂದು ಸಿಚುವೇಶನ್ ಅಥವಾ ಇನ್ನೊಂದು ವ್ಯಕ್ತಿ. ನೋಡಿ ಇಲ್ಲಿ 2 ಆಫ್ ಸ್ಪೋರ್ಟ್ಸ್, 3 ಆಫ್ ಸ್ಪೋರ್ಟ್ಸ್. ನಿಮ್ಮಿಬ್ರ ಮಧ್ಯೆ ಥರ್ಡ್ ಪಾರ್ಟಿ ಇದ್ದಾರೆ, ಯಾರೋ ಇದ್ದಾರೆ. ಇಲ್ಲ ಅಂದ್ರೆ ಅವ್ರಿಗೆ ಮುಂಚೆ ಹಾರ್ಟ್ ಬ್ರೇಕ್ ಆಗಿದೆ ಯಾರ ಕಡೆಯಿಂದ. ಓಕೆನಾ? ಹಾರ್ಟ್ ಬ್ರೇಕ್ ಆಗಿದೆ, ಅವ್ರು ಪೇನ್ ಅಲ್ಲಿ ಇದ್ದಾರೆ, ತುಂಬಾ ದುಃಖದಲ್ಲಿದ್ದಾರೆ, ಎಮೋಷನಲಿ ತುಂಬಾ ಡ್ರೈನ್ ಆಗಿದ್ದಾರೆ. ಮತ್ತೆ ಅವ್ರು ತುಂಬಾ ಮೋಸ ಮಾಡ್ದಂಗೆ ತುಂಬಾ ಫೀಲ್ ಆಗಿದೆ, ಬೇಜಾರಾಗಿದೆ, ಲಾಸ್ ಅಲ್ಲಿ ಇದ್ದಾರೆ. ಮತ್ತೆ ಅವ್ರ ಲೈಫಲ್ಲಿ ತುಂಬಾ ಫೇಲ್ಯೂರ್ ಅನುಭವಿಸಿದ್ದಾರೆ ಗೈಸ್. ಓಕೆನಾ? ಎಮೋಷನಲಿ ತುಂಬಾ ಪೇನ್ ಅಲ್ಲಿ ಇದ್ದಾರೆ ಪ್ರೆಸೆಂಟ್ಲಿ. ಅವ್ರಿಗೆ ಯಾವ ಚಾಯ್ಸ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಸ್ಟಕ್ ನೋಡಿ, ಕಟ್ ಹಾಕ್ದಂಗ್ ಫೀಲ್ ಆಗ್ತಿದೆ. ಅವ್ರಿಗೆ ಸುತ್ತ ಅವರೇ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಇಷ್ಟೆಲ್ಲ ಎಮೋಷನ್ಸ್ ಇದ್ರೂನು ಅವ್ರಿಗೆ ಹೇಳ್ಕೊಳಕ್ ಆಗ್ತಿಲ್ಲ ಅಂತ ಹೇಳ್ಬೇಕು ಅಂತ ಇದ್ದಾರೆ. ಇಷ್ಟೆಲ್ಲ ನನ್ ಫೀಲಿಂಗ್ಸ್ ಇದೆ, ಆದ್ರೆ ನನ್ಗೆ ಹೇಳ್ಕೊಳಕ್ ಆಗ್ತಿಲ್ಲ ಅಂತ ಪಾಪ ಮೆಸೇಜಸ್ ನ ಹೇಳ್ತಾ ಇದ್ದಾರೆ. ಓಕೆ, ನನ್ ಕಡೆಯಿಂದ ನಿಮ್ಗೆ ಸಿಗ್ತಾ ಇದೆ ನೋಡಿ. ಅವ್ರು ತುಂಬಾ ಸ್ಟಕ್ ಆಗಿದ್ದಾರೆ ಗೈಸ್. ನಿಮ್ ಪರ್ಸನ್ ತುಂಬಾ ಸ್ಟಕ್ ಆಗಿದ್ದಾರೆ. ಅವ್ರಿಗೆ ಮೂವ್ ಆಗಕ್ಕೂ ಆಗ್ತಿಲ್ಲ. ಮುಂದಕ್ಕೆ ಮೂವ್ ಆಗೋಣ ಅಂದ್ರೆ ಮೂವ್ ಆಗಕ್ ಆಗ್ತಾ ಇಲ್ಲ ಗೈಸ್. ಅವ್ರಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಹಂಗಿರ್ಬೇಕು, ಹಿಂಗಿರ್ಬೇಕು, ನಿಮ್ ಜೊತೆ ಓಡಾಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ಎಲ್ಲ ಇದೆ ಗೈಸ್. ಆದ್ರೆ ಅವ್ರಿಗೆ ಏನೂ ಫುಲ್ಫಿಲ್ ಆಗ್ತಿಲ್ಲ. ಯಾವ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗ್ತಿಲ್ಲ. ಸುಮ್ನೆ ಓವರ್ ಥಿಂಕ್ ಮಾಡ್ತಾರೆ ಒಂದ್ ಕಡೆ ಕುತ್ಕೊಂಡು. ಓವರ್ ಥಿಂಕ್ ಮಾಡ್ತಾ ಇರ್ತಾರೆ ನಿನ್ ಬಗ್ಗೆ. ಏನ್ ಮಾಡ್ಲಿ ನೆಕ್ಸ್ಟ್, ವಾಟ್ ನೆಕ್ಸ್ಟ್, ಏನು ಅಂತ. ಆದ್ರೆ ಆಕ್ಷನ್ ತಗೊಳಕ್ ಅವ್ರಿಗೆ ಆಗ್ತಿಲ್ಲ, ಬಿಕಾಸ್ ಥರ್ಡ್ ಪಾರ್ಟಿ. ಓಕೆ, ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾರೆ. ನಾನು ಏನ್ ಮಾಡ್ಲಿ? ನಿಮ್ ಕಡೆ ಆಕ್ಷನ್ ತಗೊಂಡ್ರೆ ರಿಸ್ಕ್ ಇರ್ಬೋದು. ಥರ್ಡ್ ಪಾರ್ಟಿ ಬಿಟ್ರೆ ಅವ್ರ ಲೈಫ್ ಅಲೋಲ ಕಲೋಲ ಆಗ್ಬೋದು. ಅಥವಾ ಸಿಚುವೇಶನ್ ಆಗಿರ್ಬೋದು, ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಥರ್ಡ್ ಪಾರ್ಟಿ. ಸೊ ಅದನ್ನ ಬಿಟ್ಟು ಬಂದ್ರೆ ಅವ್ರಿಗೆ ರಿಸ್ಕ್ ಇದೆ. ಸೊ ಸ್ಟಕ್ ಫೀಲ್ ಆಗುತ್ತೆ ಅವ್ರಿಗೆ. ತುಂಬಾ ಸ್ಟಕ್ ಫೀಲ್ ಆಗ್ತಿದಾರೆ ನೋಡಿ ಅವ್ರು. ಓಕೆ, ಇದ್ ನೀವು ಗೈಸ್, ನೀವ್ ಆರಾಮಾಗಿದ್ದೀರಾ. ನೀವ್ ಇರೋ ಕಡೆ ಖುಷಿಯಾಗಿದ್ದೀರಾ ಅಂತ ಅವ್ರಿಗೆ ಅನ್ಸಿದೆ. ನೀವು ತುಂಬಾ ಅಟ್ರಾಕ್ಟಿವ್ ಆಗಿದ್ದೀರಾ ನೋಡಕ್ಕೆ. ಅವ್ರ ಪ್ರಕಾರ ತುಂಬಾ ಸೆಕ್ಷುವಲ್ ಫೀಲಿಂಗ್ಸ್ ಬರುತ್ತೆ ಅವ್ರಿಗೆ. ನಿಮ್ ಕಂಡ್ರೆ ತುಂಬಾ ಪ್ರೀತಿ ಇದೆ. ನಿಮ್ನ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇಟ್ಟಿದ್ದಾರೆ ಅವರು ಗೈಸ್. ನೀವು ತುಂಬಾ ನರ್ಚರಿಂಗ್, ಎಲ್ಲರಿಗೂ ಗಿವಿಂಗು. ನೀವು ಪ್ರೀತಿನ ಕೊಡೋ ದೇವತೆ ತರ. ಅಥವಾ ಹುಡ್ಗ ಆದ್ರೆ ನೀವ್ ಆ ನೇಚರ್ ಇದೆ ಅಂತ ಹೇಳ್ತಿದಾರೆ. ನೀವು ತುಂಬಾ ಎಲ್ಲಾರ್ಗುನು ನರ್ಚರಿಂಗ್, ಕೇರ್ ಮಾಡ್ತೀರಾ. ಒಂದ್ ತಾಯಿ, ನೀವು ಮೇಲಾಗಿದ್ರುನು ಒಬ್ರು ತಾಯಿ ರೀತಿ ನೀವು ಕೇರ್ ಮಾಡ್ತೀರಾ ಅಂತ ಅವ್ರು ಅನ್ಕೋತಾ ಇದಾರೆ. ಇನ್ ಫೀಮೇಲ್ ಅಂತೂ ಅದೇ ತರ. ಓಕೆನಾ? ತುಂಬಾ ಕೇರ್ ಮಾಡ್ತೀರಾ. ಮತ್ತೆ ನಿಮ್ ಕಮ್ಯುನಿಕೇಶನ್ ಅಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಕಾಣುತ್ತೆ. ನಾನು ಆಗ್ಲೇ ಹೇಳ್ದೆ, ನೀವು ಒಂಥರ ಸ್ಟ್ರಾಂಗ್ ವ್ಯಕ್ತಿ, ಎಲ್ಲರಿಗೂ ಸೊಲ್ಯೂಷನ್ ಕೊಡುವಂತ ವ್ಯಕ್ತಿ ಅಂತ. ನಿಮ್ಮ ಮಾತಲ್ಲಿ ಆ ಕಾನ್ಫಿಡೆನ್ಸ್ ಅವ್ರಿಗೆ ಕಾಣುತ್ತೆ. ಸೊ ಅವ್ರಿಗೆ ಭಯ ಇದೆ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡಕ್. ನೋಡಿ, ನಿಮ್ಗೆ ಮೋಸ ಮಾಡಕ್ ಆಗಲ್ಲ ಹಂಗೆಲ್ಲ ಅನ್ಕೊಂಡಿದಾರಲ್ಲ. ಖಂಡಿತ ನೀವು ತುಂಬಾ ಸ್ಟ್ರಾಂಗ್ ಇದೀರಾ ಗೈಸ್. ನಿಮ್ನ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಓಕೆನಾ? ಮತ್ತೆ ನಿಮ್ ಥಾಟ್ಸ್ ಅವ್ರ ತಲೆಯಲ್ಲಿ ಯಾವಾಗ್ಲೂ ಓಡ್ತಿರ್ತಾರೆ. ರಿಸ್ಟ್ರಿಕ್ಟ್ ಮಾಡ್ಕೊಳಕ್ಕೆ ಆಗಲ್ಲ ಅಷ್ಟು. ನೋಡಿ, ಅವ್ರನ್ನ ಅವ್ರು ಟೈ ಮಾಡ್ಕೊಂಡು ಸುತ್ತ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಇಲ್ದೇ ಓಡ್ ಬಂದ್ಬಿಡ್ತಾರೆ ಅವ್ರು. ಅಷ್ಟು ಕಂಟ್ರೋಲ್ ಮಾಡ್ತಿದ್ದಾರೆ. ನಿಮ್ ಪರ್ಸನ್ ಸ್ಟ್ರಾಂಗ್ ಇದಾರೆ, ತುಂಬಾ ಕಂಟ್ರೋಲ್ ಮಾಡ್ತಿದ್ದಾರೆ ಅವ್ರು. ಓಕೆ, ನೋಡಿ ಹ್ಯಾಂಗ್ ಮ್ಯಾನ್ ಸಿಚುವೇಶನ್. ಅವರು ಇದು ಸೂರ್ಯನ್ ಕಡೆ ಅವ್ರು ಬರ್ಬೇಕು ಅಂತ ಅನ್ಕೋತಿದ್ದಾರೆ. ಈ ಸೂರ್ಯ ನೀವು. ಬಟ್ ಪ್ಲಾನ್ ಮಾಡ್ತಿದ್ದಾರೆ ಹೆಂಗ್ ಫ್ಯೂಚರ್ ಅಲ್ಲಿ ನಿಮ್ನ ಅಪ್ರೋಚ್ ಮಾಡ್ಬೋದು, ನಿಮ್ ಹತ್ರ ಬರ್ಬೋದು. ಪ್ರೆಸೆಂಟ್ಲಿ ಅವ್ರು ಸ್ಟಕ್ ಆಗಿದ್ದಾರೆ ಗೈಸ್. ಸಿಚುವೇಶನ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅವ್ರು ಸ್ಟಕ್ ಆಗಿದ್ದಾರೆ. ಮತ್ತೆ ಈ ರಿಲೇಶನ್ಶಿಪ್ ಅಲ್ಲಿ ಏನು ಮೂಮೆಂಟ್ ಅವ್ರಿಗೆ ಕಾಣಿಸ್ತಾ ಇಲ್ಲ. ಓಕೆ, ಅದು ಬೇಜಾರಿದೆ ಅವ್ರಿಗೆ. ಡಿಟ್ಯಾಚ್ ಬಿಹೇವಿಯರ್ ತೋರಿಸ್ತಾರೆ ನಿಮ್ಗೆ, ಬಟ್ ಅವ್ರು ಡಿಟ್ಯಾಚ್ ಆಗಿಲ್ಲ.
ಖಂಡಿತ ಆಗಿಲ್ಲ. ಅವ್ರು ನಿಮ್ ಮೇಲೆ ಇನ್ನೂ ತುಂಬಾ ಫೀಲಿಂಗ್ಸ್ ಇದೆ, ತೋರ್ಸ್ಕೊಳಲ್ಲ. ಅವ್ರು ಸ್ಟಕ್ ಆಗಿದ್ದಾರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಓಕೆನಾ? ನಿಮ್ಗೆ ಪೇಶನ್ಸ್ ಆಗಿರಿ ಅಂತ ಕೇಳ್ಕೊತಾ ಇದಾರೆ. ಇನ್ ಸ್ವಲ್ಪ ಕಾಯಿರಿ, ನಿಮ್ ಪೇಶನ್ಸ್ ಅಲ್ಲಿ ಇರಿ. ಮತ್ ನಿಮ್ ಪರ್ಸನ್ ಪೇಶನ್ಸ್ ತಗೋಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಬರೀ ನಿಮ್ ಬಗ್ಗೆ ಮಾತ್ರ ಇಂಟ್ರೆಸ್ಟ್ ಇದೆ ಅವ್ರಿಗೆ. ಮತ್ತೆ ಅವರು ದೇವ್ರನ್ನ ನಂಬಕ್ ಶುರು ಮಾಡಿದ್ದಾರೆ ಇತ್ತೀಚೆಗೆ. ಯೂನಿವರ್ಸ್ ನ ನಂಬಕ್ ಶುರು ಮಾಡಿದ್ದಾರೆ. ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತೆ ತುಂಬಾ ಪ್ರೀತಿ ನಿಮ್ ಮೇಲೆ ಫೀಲ್ ಮಾಡ್ತಾ ಇದ್ದಾರೆ ಗೈಸ್. ಓಕೆನಾ? ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ. ನಾನು ಹೇಳಿದ್ನಲ್ಲ, ಈಗ್ಲೇ ಓಡ್ ಬಂದ್ಬಿಡ್ತಾರೆ. ಆದ್ರೆ ಅವರು ಯಾವ್ದೋ ಸಿಚುವೇಶನ್ ಅಲ್ಲಿ ಅವ್ರು ಬರಕ್ಕೆ ತಡೆ ಆಗ್ತಿದೆ ಅಷ್ಟೇ. ಓಕೆನಾ? ಕಮಿಟ್ಮೆಂಟ್ ಕೊಡಕ್ ಈಗ ಆಗಲ್ಲ ಅವ್ರಿಗೆ. ಕಮಿಟ್ಮೆಂಟ್ ಕೊಡಕ್ ಕಷ್ಟ ಅಂತ ಅನ್ಕೋತಾ ಇದ್ದಾರೆ. ಅದು ಅವ್ರನ್ನ ತಡೀತಿದೆ. ನಿಮ್ ಹತ್ರ ಬರಕ್ ಫಸ್ಟ್ ಆಫ್ ಆಲ್ ಧೈರ್ಯ ಇಲ್ಲ, ಕಮಿಟ್ಮೆಂಟ್ ಕೊಡಕ್ಕೆ ಆಗಲ್ಲ ಅಂತ ಅನ್ಕೋತಾ ಇದ್ರೆ. ಸೊ ಹೇಗ್ ಬರ್ತಾರೆ? ನೀವ್ ನೋಡಿದ್ರೆ ಅಷ್ಟು ಸ್ಟ್ರಾಂಗು. ಓಕೆ, ಆದ್ರೆ ಅವ್ರ ತಲೆಲೆಲ್ಲ ನಿಮ್ನ ಹೇಗ್ ರೀಚ್ ಆಗ್ಲಿ ಅನ್ನೋದೇ ಇದೆ. ಅವ್ರಿಗೆ ಯಾರ್ ಜೊತೆನೆ ಮಾತಾಡಿರ್ಬೋದು, ಬ್ಯಾಕ್ ಆಫ್ ದ ಮೈಂಡ್ ನೀವು ನಡೀತಾ ಇರ್ತೀರಾ. ಮತ್ತೆ ಅವ್ರು ತುಂಬಾ ಗೋಲ್ ಓರಿಯೆಂಟೆಡ್. ಮತ್ತೆ ತುಂಬಾ ನಿಮ್ ಮಾತುಗಳನ್ನ ತುಂಬಾ ಮಿಸ್ ಮಾಡ್ಕೋತಾರೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಆಗ್ಲೇ ಹೇಳ್ದೆ. ಆ ಮಾತುಗಳನ್ನ ತುಂಬಾ ಮಿಸ್ ಮಾಡ್ಕೋತಾರೆ. ನೀವು ಜಾಸ್ತಿ ಆದ್ರೂ ಮಾತಾಡಿ, ಕಡಿಮೆ ಆದ್ರೂ ಮಾತಾಡಿ, ಅವ್ರಿಗೆ ಆ ಮಾತುಗಳು ತುಂಬಾ ಮಿಸ್ ಮಾಡ್ಕೋತಾರೆ. ಮತ್ತೆ ನೀವ್ ಹಂಗೆ ಮಾತಾಡ್ತಾನೆ ಇರ್ಬೇಕು, ನೀವು ನಿಮ್ ಮಾತು ಅವ್ರು ಕೇಳ್ತಾನೆ ಇರ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ ಗೈಸ್. ಓಕೆ, ಬೇಗ ಬಂದ್ಬಿಡೋಣ, ಬೇಗ ರೀಚ್ ಆಗ್ಬಿಡೋಣ, ಈ ರಿಲೇಶನ್ಶಿಪ್ ಬೇಗ ಬಂದ್ಬಿಡೋಣ ಅಂತ ತುಂಬಾ ಅನ್ಸುತ್ತೆ. ಬಟ್ ಹ್ಯಾಂಗ್ ಮ್ಯಾನ್ ಪೊಸಿಷನ್ ಅಲ್ಲಿ ಇದಾರೆ, ಸ್ಟಕ್ ಆಗಿದ್ದಾರೆ. ಅವ್ರ ಮನ್ಸಂತೂ ಬೇಗ ಆಕ್ಷನ್ ತಗೊಳ್ಳೋಣ ಅಂತಾನೆ ಇದೆ, ಬಟ್ ಆಗ್ತಾ ಇಲ್ಲ ಗೈಸ್. ಬಿಕಾಸ್ ಅವ್ರ ಪರಿಸ್ಥಿತಿ ಹಂಗಿಲ್ಲ. ಈಗ್ಲೇ ಎಫರ್ಟ್ ಹಾಕ್ಬಿಡೋಣ, ಈಗ್ಲೇ ಕಮ್ಯುನಿಕೇಶನ್ ಮಾಡ್ಬಿಡೋಣ, ಈಗ್ಲೇ ರಿಲೇಶನ್ಶಿಪ್ ದುಮ್ಬಿಡೋಣ, ಈಗ್ಲೇ ಹೊರಟ್ಬಿಡೋಣ, ಆಕ್ಷನ್ ತಗೋಬಿಡೋಣ ಅಂತ ಅನ್ಕೋತಾರೆ. ಬಟ್ ಅವ್ರಿಗೆ ಪರಿಸ್ಥಿತಿ ತಗೊಳಕ್ ಆಗ್ತಾ ಇಲ್ಲ ಗೈಸ್. ಓಕೆ, ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಫೈಲ್ 2, ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 2 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಪರ್ಸನ್ ಕಡೆಯಿಂದ ಏನ್ ಮೆಸೇಜಸ್ ಅಂತ. ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ, ಪ್ಲೀಸ್. 7 ಆಫ್ ಸ್ಪೋರ್ಟ್ಸ್ ಗೈಸ್. ಅವ್ರು ನಿಮ್ನ ತುಂಬಾ ಸರಿ ಬಿಟ್ಟು ಹೋಗಿದ್ದಾರೆ. ನೀವು ಎಷ್ಟೇ ಅವ್ರನ್ನ ಅಪ್ರೋಚ್ ಮಾಡಕ್ ಟ್ರೈ ಮಾಡಿದ್ರು, ಅವ್ರು ರಿಪ್ಲೈ ಮಾಡದೇ ಇರ್ಬೋದು, ಮೆಸೇಜ್ ಆನ್ಸರ್ ಮಾಡದೇ ಇರ್ಬೋದು, ಕಾಲ್ ಮಾಡದೇ ಇರ್ಬೋದು. ಬಿಕಾಸ್ ಭಯಕ್ಕೆ ಗೈಸ್ ಅಷ್ಟೇ. ನಿಮ್ ಕಂಡ್ರೆ ಇರೋ ಭಯಕ್ಕೆ ಅವ್ರು ಬಿಟ್ಟು ಹೋಗಿದ್ದಾರೆ. ಭಯಕ್ಕೆ ಮತ್ತೆ ಅವ್ರ ಸಿಚುವೇಶನ್ಗೆ ಬೇರೆಯವ್ರ ಕಡೆ ಹೋಗಿರ್ಬೋದು ಅವರು. ಬಟ್ ಮತ್ತೆ ಸುಮಾರು ಜನ ಮೋಸ ಮಾಡಿ ಬಿಟ್ಟು ಹೋಗಿದಾರೆ ಮುಂಚೆ. ಕತ್ತಿ ಇದೆ ನೋಡಿ, ಮೋಸ ಮಾಡಿ ಬಿಟ್ಟು ಹೋಗಿದಾರೆ ಮುಂಚೆ ನಿಮ್ಗೆ. ನಿಮ್ಗೆ ತುಂಬಾ ನೋವು ಕೊಟ್ಟು ಹೋಗಿದ್ದಾರೆ ಸುಮಾರು ಜನ. ಫೈಲ್ 2 ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಿದೆಯಲ್ಲ, ಅದಕ್ಕೆ ಅವ್ರಿಗೆ ಸ್ಟಕ್ ಫೀಲ್ ಆಗ್ತಿರ್ಬೋದು. ಇಷ್ಟೆಲ್ಲ ಮಾಡಿ ಹೋಗಿದೀನಿ, ಮತ್ತೆ ಹೆಂಗ್ ನಿಮ್ ಹತ್ರ ಅಪ್ರೋಚ್ ಮಾಡ್ಲಿ ಅಂತ ಭಯ ಆಗ್ತಿರ್ಬೋದು ಗೈಸ್ ಅವ್ರಿಗೆ. ಅದಕ್ಕೆ ಅವ್ರಿಗೆ ಭಯ ಇರೋದು. ಅವಾಗಿಂದ ಭಯದ ಎನರ್ಜಿ ಬರ್ತಾ ಇತ್ತು. 6 ಆಫ್ ವಾಂಡ್ಸ್. ನೀವು ಖುಷಿಯಾಗಿದ್ದೀರಾ ನಿಮ್ ಲೈಫ್ ಅಲ್ಲಿ. ನೀವ್ ಏನೇನ್ ಅಚೀವ್ ಮಾಡ್ಬೇಕು ಎಲ್ಲ ಅಚೀವ್ ಮಾಡ್ತಿದ್ದೀರಾ. ನಿಮ್ ಬ್ಯೂಟಿ ಬಗ್ಗೆ ನೋಡ್ಕೊತಾ ಇದ್ದೀರಾ, ನಿಮ್ ಸಕ್ಸಸ್ ಬಗ್ಗೆ ನೀವು ನೋಡ್ಕೊತಾ ಇದ್ದೀರಾ, ನಿಮ್ ಗೋಲ್ ಬಗ್ಗೆ ನೋಡ್ಕೊತಾ ಇದ್ದೀರಾ. ವಾವ್, ಇದ್ದೇ ಎನರ್ಜಿಲಿ ಇರಿ ಗೈಸ್. ಮತ್ತೆ ನೀವು ಲೈಮ್ ಲೈಟ್ ಅಲ್ಲಿ ಇದ್ದೀರಾ ಈಗ ಸದ್ಯಕ್ಕೆ. ನಿಮ್ಮ ಲೈಫ್ ನ ಲೈಮ್ ಲೈಟ್ ಅಲ್ಲಿ ನಿಮ್ಮನ್ನ ತುಂಬಾ ಜನ ಅಡ್ಮೈರ್ ಮಾಡ್ತಾರೆ, ಇಷ್ಟಪಡ್ತಾರೆ ಗೈಸ್. ಅದ್ ಅವ್ರಿಗೆ ಗೊತ್ತು. 6 ಆಫ್ ಕಪ್ಸ್. ಅವ್ರಿಗೆ ನಿಮ್ ಜೊತೆ ಬೇಕೀಗ ಅಷ್ಟೇ ಗೈಸ್. ಅವ್ರಿಗೆ ನಿಮ್ ಜೊತೆ ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ಅಟ್ಲೀಸ್ಟ್ ನಿಮ್ ಜೊತೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೋಬೇಕು. ಅವ್ರಿಗೆ ನೀವು ನನ್ ಹೇಳ್ದಂಗೆ ನಿಮ್ ಪ್ರೆಸೆನ್ಸ್ ಸಾಕು, ನಿಮ್ ಥಾಟ್ ಸಾಕು ಅವ್ರು ಖುಷಿಯಾಗಿರಕ್ಕೆ ಗೈಸ್. ನಿಮ್ ಪ್ರೆಸೆನ್ಸ್ ಸಾಕು. ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬಿಟ್ರಂತೂ ಇನ್ನೂ ಸಮಾಧಾನ ಆಗ್ಬಿಡ್ತಾರೆ. ನಿಮ್ಮ ಪ್ರೆಸೆನ್ಸ್ ಸಾಕು ಗೈಸ್ ಅವ್ರ ಲೈಫಲ್ಲಿ. ಅವ್ರು ನಿಮ್ ಪ್ರೆಸೆನ್ಸ್ ನ ಕೇಳ್ಕೊತಾ ಇದ್ದಾರೆ, ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ನಿಮ್ ಪ್ರೆಸೆನ್ಸ್ ಇದ್ರೆ ಸಾಕು. ಸುಮ್ನೆ ನಿಮ್ ಪಕ್ಕ ಕುತ್ಕೊಂಡು
ಆ ಏನೇನ್ ನಡೆದಿದೆ ಅದನ್ನೆಲ್ಲ ಹೇಳ್ಕೊಬಿಟ್ರೆ ಸಾಕು, ಅವ್ರಿಗೆ ಸಮಾಧಾನ ಸಿಕ್ಬಿಡುತ್ತೆ. ಅಷ್ಟು ನಿಮ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಗೈಸ್. ನೋಡಿ, ಒಬ್ರೇ ಕೂತಿದ್ದಾರೆ. ಎಷ್ಟೇ ಜನ ಅವ್ರ ಲೈಫಲ್ಲಿ ಇದ್ರು, ನೀವಿಲ್ದೆ ಅವ್ರು ಒಂಟಿ ಆಗಿದ್ದಾರೆ. ಅವ್ರಿಗೆ ಬೆಳಕಂದ್ರೆ ನೀವೇ ಬೆಳಕು. ಓಕೆ, ನೀವೇ ಬೆಳಕು. ಆ ಬೆಳಕನ್ನ ಹುಡ್ಕೊಂಡು ಹೆಂಗ್ ಅಪ್ರೋಚ್ ಮಾಡ್ಲಿ, ಹೇಗ್ ಮಾಡ್ಲಿ, ಇಷ್ಟೆಲ್ಲ ಮೋಸ ಮಾಡಿ ನಾನು ಬ್ಯಾಕ್ ಸ್ಟ್ಯಾಬ್ ಮಾಡಿ ಬಂದಿದ್ದೀನಿ. ಮೋಸ್ಟ್ಲಿ ಬೇರೆಯವ್ರಿಗೋಸ್ಕರ ನಿಮ್ನ ರಿಜೆಕ್ಟ್ ಮಾಡಿ ಹೋಗಿದ್ರು ಅನ್ಸುತ್ತೆ, ಅಥವಾ ಫ್ಯಾಮಿಲಿಗೋಸ್ಕರ ನಿಮ್ನ ರಿಜೆಕ್ಟ್ ಮಾಡಿ ಹೋಗಿರ್ಬೋದು, ಅಥವಾ ದುಡ್ಡುಗೋಸ್ಕರ ಹೋಗಿರ್ಬೋದು. ಈಗ ಹೆಂಗೆ ಅಪ್ರೋಚ್ ಮಾಡ್ಲಿ, ಈಗೆಲ್ಲ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀನಿ, ಬಟ್ ನಂಗೆ ನೆಮ್ಮದಿ ಇಲ್ಲ, ನೀವಿಲ್ದ ನೆಮ್ಮದಿ ಇಲ್ಲ, ಹೆಂಗ್ ಬರ್ಲಿ ಅಂತ ನೋಡಿ ಎಷ್ಟು ಓವರ್ ಥಿಂಕ್ ಮಾಡ್ತಿದ್ದಾರೆ. ಕತ್ಲಲ್ಲಿ ಕೂತಿದ್ದಾರೆ. ನೈಟ್ ಜಾಸ್ತಿ ನೆನ್ಸ್ಕೋತಾರೆ, ನಿಮ್ನ ಮಿಸ್ ಮಾಡ್ಕೋತಾರೆ ಅನ್ಸುತ್ತೆ. ಯಾಕಂದ್ರೆ ನೀವೇ ಅವ್ರಿಗೆ ಬೆಳಕು. ಸದ್ಯದ ಪರಿಸ್ಥಿತಿಲಿ ನೋಡಿ, ಅವ್ರ ಸಕ್ಸಸ್ ಸಿಕ್ಕಿದೆ ನೋಡಿ, ಮೆಟ್ಲುಗಳು. ಅವ್ರ ಲೈಫಲ್ಲಿ ಏನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ರು ಅಚೀವ್ ಮಾಡಿದ್ದಾರೆ. ಬಟ್ ಯೋಚನೆ ಮಾಡ್ಕೊಂಡು ಕೂತಿರೋದು ನೀವ್ ಇಲ್ದೇ ಇರೋದು. ಎಷ್ಟೇ ಹೈ ಪೊಸಿಷನ್, ಎಷ್ಟೇ ಪವರ್ ಸಿಕ್ಕಿದ್ರು, ಅವ್ರು ಏನೇ ರೀಚ್ ಆದ್ರೂ ನೀವ್ ಇಲ್ದೆ ಅವ್ರ ಲೈಫ್ ಇನ್ಕಂಪ್ಲೀಟ್ ಅಂತ ಹೇಳ್ತಿದ್ದಾರೆ ಗೈಸ್. ವಾವ್, ನೈಸ್. ನೋಡಿ, ಜಡ್ಜ್ಮೆಂಟ್ ಕೊಡ್ಬೇಕು, ಜಸ್ಟಿಸ್ ಕೊಡ್ಬೇಕು, ನ್ಯಾಯ ಕೊಡ್ಬೇಕು ನಿಮ್ಗೆ. ನಿಮ್ಮಂತ ಪ್ಯೂರ್ ಹಾರ್ಟೆಡ್ ವ್ಯಕ್ತಿ, ನೀವು ಇನ್ ಅಂಡ್ ಔಟ್ ಎರಡೂ ಬ್ಯೂಟಿಫುಲ್ ಇದ್ದೀರಾ ಅಂತ ಅವ್ರು ಅನ್ಕೋತಿದ್ದಾರೆ. ಹಾರ್ಟ್ ಇಂದನೂ ಬ್ಯೂಟಿಫುಲ್ ಇದ್ದೀರಾ, ಆಚೆ ನೋಡಕ್ಕೂ ಬ್ಯೂಟಿಫುಲ್ ಇದ್ದೀರಾ. ನಿಮ್ಮಂತ ಪರ್ಸನ್ಗೆ ಮೋಸ ಮಾಡಿ ಹೋಗಿದ್ರಲ್ಲ, ನ್ಯಾಯ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಭಯ ಇರೋದು. ನಾನ್ ಯಾಕೆ ಇಷ್ಟೊಂದು ಭಯದ ಎನರ್ಜಿ ಬರ್ತಿದೆ ಅನ್ಕೊಂಡೆ. ಸುಮಾರು ಜನ ಮೋಸ ಮಾಡಿ ಹೋಗಿದ್ದಾರೆ ಗೈಸ್, ಅದಕ್ಕೆ ಮತ್ತೆ ವಾಪಸ್ ಬರಕ್ಕೆ ಭಯದ ಎನರ್ಜಿ ಇದೆ. ಬಟ್ ನಿಮ್ ಬೆಲೆ ಈಗ ಗೊತ್ತಾಗಿದೆ ಅವ್ರಿಗೆ, ತುಂಬಾ ಅಡ್ಮೈರ್ ಮಾಡ್ತಾರೆ ಗೈಸ್. ಫೈಲ್ 1 ಯೂನಿವರ್ಸ್, ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್, ಪ್ಲೀಸ್ ಯೂನಿವರ್ಸ್. ಓಕೆ, ಆಕ್ಷನ್ ತಗೋಬೇಕು, ನಿಮ್ ಕಡೆ ಬಂದು ಬಂದ್ಬಿಡ್ಬೇಕು, ಬೈಕ್ ತಗೊಂಡ್ ಬಂದ್ಬಿಡ್ಬೇಕು ಅಂತ ಅನ್ಕೋತಾ ಇದಾರೆ. ಆದ್ರೆ ತಗೊಳಕ್ ಆಗ್ತಿಲ್ಲ ನೋಡಿ, ಇಲ್ಲೆಲ್ಲ ಕ್ಯಾಕ್ಟಸ್ ಪ್ಲಾಂಟ್ಸ್. ಆಕ್ಷನ್ ತಗೊಳಲ್ಲ, ಗಾಡಿ ಮೇಲೆ ಕುತ್ಕೋತಾರೆ, ಮೀಟ್ ಮಾಡಕ್ ಬಂದ್ಬಿಡ್ಬೇಕು ಅಂತ. ಆದ್ರೆ ಆಕ್ಷನ್ ತಗೊಳಕ್ ಆಗ್ತಿಲ್ಲ ಗೈಸ್. ಅವ್ರಿಗೆ ಕಾಯ್ತಾ ಇದಾರೆ ನಿಮ್ನ ಮೀಟ್ ಮಾಡಕ್ಕೆ. ನೋಡಿ, ಆಕ್ಷನ್ ಹಿಂಗ್ ತಗೋಬೇಕು ಅಂತ ಅನ್ಕೋತಾರೆ, ತೋರ್ಸ್ಕೊಳ್ಳೋದ್ ಹಿಂಗೆ, ನಂಗೆ ನಿಮ್ಮಿಂದ ಏನು ಚೇಂಜಸ್ ಆಗಲ್ಲ, ನನ್ನ ಲೈಫಲ್ಲಿ ಸೂಪರ್ ಆಗಿದ್ದೀನಿ ನೀವ್ ಇಲ್ದೇನೆ ಅಂತ ತೋರ್ಸ್ಕೊತಾರೆ. ಬಟ್ ಖಂಡಿತ ಇಲ್ಲ, ನೀವ್ ಇಲ್ದೆ ಅವ್ರು ಖುಷಿಯಾಗಿಲ್ಲ ಗೈಸ್. ಪರ್ಮಿಟ್ ಕಾರ್ಡ್ ಬಂದಿದೆ ನೋಡಿ, ಹಿಂಗಿರ್ತಾರ ಅವ್ರು ನೀವ್ ಇಲ್ದೇನೆ. ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಗೈಸ್. ನನ್ ಮತ್ತೆ ಟ್ರಾವೆಲ್ ಎನರ್ಜಿ ಬರ್ತಿದೆ, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅನ್ಕೋತಾರೆ. ಈವ್ನಿಂಗ್ಸ್ ನಿಮ್ ಬಗ್ಗೆ ತುಂಬಾ ನೆನ್ಸ್ಕೊತಾರೆ, ನೈಟ್ಸ್ ನೆನ್ಸ್ಕೊತಾರೆ. ಕತ್ಲಾದಾಗ ನೀವು ಬೆಳಕ್ ತರ ಕಾಣಿಸ್ತೀರ ನೋಡಿ, ಮುಳುಗೋ ಸೂರ್ಯನ್ ನೋಡ್ಕೊಂಡ್ ಕೂತಿದ್ದಾರೆ. ಅವ್ರಿಗೆ ವರ್ಲ್ಡ್ ಎಲ್ಲ ಟ್ರಾವೆಲ್ ಮಾಡ್ಬೇಕು ನಿಮ್ ಜೊತೆ ಅಂತ ತುಂಬಾ ಅನ್ಸುತ್ತೆ. ಓಕೆನಾ, ನಿಮ್ಗೆ ಏನಾದ್ರು ಮೆಸೇಜ್ ಮಾಡ್ಬೇಕು, ಲೆಟರ್ ಬರಿಬೇಕು, ಅಥವಾ ಮೆಸೇಜ್ ಮಾಡಿ, ಈಗಿನ ಕಾಲದಲ್ಲಿ ಲೆಟರ್ ಅಂದ್ರೆ ಮೆಸೇಜ್. ನಿಮ್ಗೆ ಏನಾದ್ರು ಮೆಸೇಜ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ನೆನ್ಸ್ಕೊತಿದಾರೆ, ಅಥವಾ ನಿಮ್ ಜೊತೆ ಟ್ರಾವೆಲ್ ಮಾಡಿರೋ ಟೈಮ್ ನ ತುಂಬಾ ಮಿಸ್ ಮಾಡ್ಕೋತಾರೆ. ಜಾಸ್ತಿ ಸೀ ಶೋರ್ ಅಲ್ಲಿ ನಿಮ್ನ ತುಂಬಾ ನೆನ್ಸ್ಕೊತಾರೆ. ನೀವಿಬ್ರು ಮುಂಚೆ ಹೋಗಿದ್ರು ಏನೋ ಗೊತ್ತಿಲ್ಲ ನೀರಿರೋ ಜಾಗಕ್ಕೆ, ಅಲ್ಲಿ ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ. ನಿಮ್ ಡ್ರೆಸ್ಸಿಂಗ್ ಸೆನ್ಸು, ನೀವ್ ಇದ್ದಿದ್ ರೀತಿ, ನೀವ್ ನಡ್ಕೊಳ್ತಿದ್ದಿದ್ ರೀತಿ ಅವ್ರಿಗೆ ತುಂಬಾ ಇಷ್ಟ ಗೈಸ್. ಅದನ್ನ ಮತ್ತೆ ಆ ಮೆಮೊರೀಸ್ ನ ನೆನ್ಸ್ಕೊಂಡ್ ಕೂತಿರ್ತಾರೆ. ಓಕೆ, ನೋಡಿ, ಸನ್ಸೆಟ್ ಅಲ್ಲಿ ನೀವ್ ಯಾವಾಗಾದ್ರೂ ಮೀಟ್ ಮಾಡಿರ್ಬೋದು, ಆ ಕ್ಷಣನ ಅವ್ರು ನೆನ್ಸ್ಕೊಳ್ತಾ ಇರ್ತಾರೆ ಗೈಸ್. ಆ ಮೆಸೇಜ್ ನ ಕೊಡ್ಬೇಕಂತ ಅನ್ಕೋತಾ ಇದಾರೆ. ನೀವು ತುಂಬಾ ಬ್ಯೂಟಿಫುಲ್ ಇದ್ದೀರಾ ಇನ್ ಅಂಡ್ ಔಟ್ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಸೊ ನಿಮ್ ಡ್ರೆಸ್ಸಿಂಗ್ ಸೆನ್ಸು, ನೀವ್ ಬ್ಯೂಟಿಫುಲ್ ಆಗಿರೋದನ್ನ ನೆನ್ಸ್ಕೊತಾ ಇದ್ದಾರೆ. ಓಕೆನಾ, ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ ಯೂನಿವರ್ಸ್. ಅವ್ರಿಗೆ ತುಂಬಾ ಶಾಕ್ ಆಗಿದೆ, ಏನೋ ಒಂದ್ ತುಂಬಾ ಸಡನ್ ಚೇಂಜ್ ಆಗಿದೆ. ಅವ್ರು ಮೋಸ ಮಾಡೆಲ್ಲ ಹೋಗಿದ್ರಲ್ವಾ, ಏನೋ ಅವ್ರ ಲೈಫಲ್ಲಿ ತುಂಬಾ ದೊಡ್ಡ ಶಾಕಿಂಗ್ ನ್ಯೂಸ್ ನಡೆದಿದೆ. ಅವ್ರು ತುಂಬಾ ಸರ್ಪ್ರೈಸ್ ಆಗಿದ್ದಾರೆ, ಅಂದ್ರೆ ಶಾಕ್ ಆಗಿದ್ದಾರೆ ಆ ಟ್ರಾನ್ಸ್ಫಾರ್ಮೇಶನ್ ಇಂದ ಗೈಸ್. ಅದನ್ನ ನಿಮ್ಗೆ ಹೇಳ್ಕೋಬೇಕು, ಅದ್ರಿಂದಾನೇ ನಿಮ್ ಬೆಲೆ ಗೊತ್ತಾಗಿರೋದು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅವರೇ ಹೇಳ್ತಾರೆ. ಮತ್ತೆ ಅವರು ಯಾರ್ ಮೋಸ ಮಾಡಿದ್ರು ಮುಂಚೆ, ಅಥವಾ ಯಾರಿಗೋಸ್ಕರ ನಿಮ್ನ ಬಿಟ್ಟು ಹೋಗಿದ್ರು, ಅವರೆಲ್ಲ ಅವ್ರಿಗೆ ಮೋಸ ಮಾಡಿದ್ದಾರೆ. ಸೊ ಅವ್ರನ್ನ ಕಟ್ ಆಫ್ ಮಾಡ್ತಿದ್ದಾರೆ, ಲೈಫ್ ಇಂದ ಕಟ್ ಆಫ್ ಮಾಡ್ತಿದ್ದಾರೆ. ಅವ್ರಿಗೆ ನೀವು ಮಾತ್ರ ಬೇಕು ಅಷ್ಟೇ, ನಿಮ್ ಹತ್ರ ಬರ್ಬೇಕು ಅವ್ರು. ಸೊ ಅವ್ರನ್ನೆಲ್ಲ ಕಟ್ ಆಫ್ ಮಾಡಿ ನಿಮ್ ಹತ್ರ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅವ್ರು ತುಂಬಾ ಅಡಿಕ್ಟೆಡ್ ಆಗಿದ್ದಾರೆ ಗೈಸ್. ನಿಮ್ ಕಂಡ್ರೆ ತುಂಬಾ ಅಡಿಕ್ಷನ್ ಇದೆ ಅವ್ರಿಗೆ. ನೀವೊಂಥರ ಅಡಿಕ್ಷನ್ ತರ. ನಿಮ್ಮನ್ನ ನೆನ್ಸ್ಕೊಂಡ್ರೆ ಅವ್ರು ಖುಷಿ ಆಗ್ತಾರೆ.
ನಿಮ್ ಬಗ್ಗೆ ಯೋಚನೆ ಮಾಡಿದ್ರೆ ಅವ್ರು ಖುಷಿ ಆಗ್ತಾರೆ, ಇಲ್ಲ ಅಂದ್ರೆ ಅವ್ರಿಗೆ ಇರಕ್ಕಾಗಲ್ಲ, ನೀವ್ ಇಲ್ದೆ ಇರಕ್ಕಾಗಲ್ಲ, ಅಷ್ಟು ಡಿಪೆಂಡ್ ಆಗಿದ್ದಾರೆ. ತುಂಬಾ ಒಬ್ಸೆಸಿವ್ ಫೀಲಿಂಗ್ ಇದೆ ನಿಮ್ ಮೇಲೆ, ತುಂಬಾ ಡಿಪೆಂಡ್ ಆಗಿದ್ದಾರೆ ಗೈಸ್. ಓಕೆನಾ? ಅವ್ರಿಗೆ ಎಮೋಷನಲಿ ಬ್ಲಾಕ್ ಅಂತ ಫೀಲ್ ಆಗ್ತಿದೆ. ಎಮೋಷನಲಿ ಅವ್ರಿಗೆ ಏನು ಒಂಥರ ಅವ್ರ ಎಮೋಷನ್ಸ್ ನ ತಡೆದು ಇಟ್ಕೋತಾ ಇದಾರೆ, ಹೇಳಕ್ ಆಗ್ದೇನೆ. ಪ್ಯಾಷನ್, ನಾನು ಏನ್ ಹೇಳ್ದೆ ಆಗ್ಲೇ, ಇನ್ಸೇನ್ ಕೆಮಿಸ್ಟ್ರಿ, ನಿಮ್ಮಿಬ್ರ ಮಧ್ಯೆ ಅವ್ರು ಇನ್ಸೇನ್ ಕೆಮಿಸ್ಟ್ರಿ ನೋಡ್ತಾರೆ. ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ, ತುಂಬಾ ಇಂಟ್ರೆಸ್ಟ್ ಇದೆ ನಿಮ್ ಬಗ್ಗೆ, ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಕೋಬೇಕು, ತುಂಬಾ ಇಂಟ್ರೆಸ್ಟ್ ಇದೆ, ಬರ್ನಿಂಗ್ ಡಿಸೈರ್ ಇದೆ, ಅಂದ್ರೆ ಸೆಕ್ಷುಯಲ್ ಥಾಟ್ಸ್ ಜಾಸ್ತಿ ಇದೆ ಗೈಸ್. ನೋಡಿ, ಏನೋ ಯಾರೋ ನಾನು ಹೇಳಿದ್ದು, ಅವ್ರು ಯಾರಿಂದನೋ ಬಿಟ್ಟು ಹೋಗಿದ್ದಾರೆ ನಿನ್ನ ಅಂತ ಹೇಳ್ತಿದ್ನಲ್ಲ, ಆ ರಿಲೇಶನ್ಶಿಪ್ ಮುಗ್ದಿದೆ. ಆ ರಿಲೇಶನ್ಶಿಪ್ಗೆ ಅವ್ರು ಇನ್ನೊಂದು ಚಾನ್ಸ್ ಕೊಡಕ್ ಅವ್ರಿಗೊಂದ್ ಚೂರು ಇಷ್ಟ ಆಗ್ತಿಲ್ಲ. ಅಲ್ಲಿಂದ ಗ್ರೋ ಆಗಿ ಆ ರಿಲೇಶನ್ಶಿಪ್ ಮುಗ್ದಂಗೆ ವಾಟ್ಸ್ ಡೆಡ್ ಇಸ್ ಡೆಡ್ ಅಂತ ಅನ್ಕೋತಾ ಇದ್ದಾರೆ ಆ ರಿಲೇಶನ್ಶಿಪ್ ನ. ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರ ಪೇರೆಂಟ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಕೆರಿಯರ್ ಇರ್ಬೋದು, ಅದ್ ಬೇಡ, ಈಗ ನೀವ್ ಇಂಪಾರ್ಟೆಂಟ್ ಅಂತ ಅವರು ಹೇಳ್ತಾ ಇದ್ದಾರೆ ಗೈಸ್. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ ನಿಮ್ಮ ಪರ್ಸನ್ ಕಡೆಯಿಂದ. 5-2 ಐ ಫೀಲ್ ಲೋನ್ಲಿ. ನಾನು ಏನ್ ಹೇಳ್ದೆ, ಹರ್ಮಿಟ್ ಎನರ್ಜಿ ಬಂತು. ಎಷ್ಟು ಜನ ಅವ್ರ ಜೊತೆಲಿದ್ರು ಅವರು ಲೋನ್ಲಿ ಫೀಲ್ ಮಾಡ್ತಾರೆ ಗೈಸ್. ಅವ್ರು ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಅವ್ರನ್ನ ನೀವ್ ನಮ್ದಂಗ್ ಯಾರು ನಂಬಲ್ಲ ಅಂತ ಹೇಳ್ತಿದ್ದಾರೆ ಗೈಸ್. ಓಕೆನಾ? ಪೀಪಲ್ ಡೋಂಟ್ ಬಿಲೀವ್ ಇನ್ ಮೀ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ರಿಲೇಶನ್ಶಿಪ್ ಏನು ಅಂತ ಅವ್ರಿಗೆ ಅರ್ಥನೇ ಆಗಿರ್ಲಿಲ್ವಂತೆ. ಈ ಕನೆಕ್ಷನ್ ಏನು ಅಂತ ಈಗ್ಲೂ ಅವ್ರಿಗೆ ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಇಷ್ಟೊಂದು ಫೀಲಿಂಗ್ಸು, ಇಷ್ಟೊಂದು ಥಾಟ್ಸು ಯಾವ್ದಾದ್ರು ವ್ಯಕ್ತಿ ಬಗ್ಗೆ ಬರುತ್ತೆ ಅಂದ್ರೆ ಅದು ಶಾಕಿಂಗೇ ಅಲ್ವಾ? ಅವ್ರು ಈ ತರ ನೋಡೇ ಇಲ್ಲ ಕನೆಕ್ಷನ್, ಆ ತರ ಅವ್ರಿಗೆ ಅನ್ಸ್ತಾ ಇದೆ. ನೋಡಿ, ಮತ್ತೆ ಕ್ಲಾರಿಟಿ ಸಿಗ್ತಾ, ಯಾಕೆ ನನ್ಗೆ ಈ ತರ ಫೀಲ್ ಆಗ್ತಿದೆ ನಿಮ್ ಕಡೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅರ್ಥನೇ ಆಗ್ತಿಲ್ಲ ಗೈಸ್ ನಿಮ್ ವ್ಯಕ್ತಿಗೆ. ನೀವು ಎಲ್ಲಾ ವ್ಯಕ್ತಿಗಳು ಅವ್ರು ಯಾರ್ಯಾರು ಪರ್ಸನ್ಸ್ ನ ನೋಡ್ತಾರೆ, ಅವ್ರ ಎಲ್ಲಾರ್ಗಿಂತ ನೀವು ತುಂಬಾ ಡಿಫ್ರೆಂಟ್ ಅಂತ ಹೇಳ್ತಾ ಇದಾರೆ ಗೈಸ್. ಓಕೆನಾ? ನೀವು ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತೀರ ಅವ್ರಿಗೆ. ನಿಮ್ಮಂತ ವ್ಯಕ್ತಿನ ಅವ್ರು ನೋಡೇ ಇಲ್ಲ, ಅಷ್ಟು ನಿಮ್ ಕಂಡ್ರೆ ಇಷ್ಟ. ನಿಮ್ನ ಕಳ್ಕೊಳಕ್ ಅವ್ರಿಗೊಂಚೂರು ಇಷ್ಟ ಇಲ್ಲ ಗೈಸ್. ಐ ನೆವರ್ ವಾಂಟ್ ಟು ಲೂಸ್ ಯು ಅಂತ ಹೇಳ್ತಾ ಇದಾರೆ. ನಿಮ್ನ ಕಳ್ಕೊಳಕ್ ಅವ್ರಿಗೊಂಚೂರು ಇಷ್ಟ ಇಲ್ಲ. ತುಂಬಾ ಪಾಸಿಟಿವ್ ಫೀಲ್ ಮಾಡ್ತಾರೆ, ತುಂಬಾ ಜೆಲಸ್ ಫೀಲ್ ಮಾಡ್ತಾರೆ. ನೀವ್ ಯಾರ ಜೊತೆ ಆದ್ರೂ ಇದ್ರೆ ತುಂಬಾ ಜೆಲಸ್ ಫೀಲ್ ಮಾಡ್ತಾರೆ ಅವ್ರು. ನೀವ್ ಅವ್ರಿಗೆ ಮಾತ್ರ ಅಂತ ಅನ್ಕೋತಾ ಇದಾರೆ. ಅವ್ರಿಗೆ ನಿಮ್ ತೊಡೆ ಮೇಲೆ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಗೈಸ್. ಓಕೆನಾ? ನಾನು ಏನ್ ಹೇಳ್ದೆ, ನಿಮ್ ಪಕ್ಕ ಕುತ್ಕೊಂಡ್ರೆ ಅವ್ರಿಗೆ ಸಮಾಧಾನ ಅಂತ, ಆಬ್ವಿಯಸ್ಲಿ ಅಲ್ವಾ? ಅವ್ರ ಹಾರ್ಟ್ ತುಂಬಾ ನೀವೇ ತುಂಬ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದಾರೆ ಗೈಸ್. ವಾವ್. ನಿಮ್ ಜೊತೆ ಅವ್ರ ಫ್ಯೂಚರ್ ನೋಡ್ತಾರೆ, ನಿಮ್ ಜೊತೆ ಅವ್ರ ಫ್ಯೂಚರ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಇಷ್ಟ ದಿನ ಆಗಿದಾಯ್ತು, ಫ್ಯೂಚರ್ ಆದ್ರೂ ನಿಮ್ ಜೊತೆ ಇರ್ಬೇಕು ಅಂತ ತುಂಬಾ ಕನ್ಸ್ ಕಾಣ್ತಾ ಇದಾರೆ ಗೈಸ್. ಯೂನಿವರ್ಸ್ ಕಡೆಯಿಂದ 5-2ಗೆ ಏನ್ ಗೈಡೆನ್ಸ್ ನೋಡೋಣ. ನೆವರ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ಸ್ ಟೀಚಿಂಗ್. ನೀವು ಲೈಫಲ್ಲಿ ಇನ್ನೂ ಕಲಿಬೇಕಾಗಿದ್ದು ತುಂಬಾ ಇದೆ. ಸೊ ನಾನೆಲ್ಲ ಕಲ್ತ್ಬಿಟ್ಟಿದ್ದು, ನನ್ಗೆಲ್ಲ ಗೊತ್ತು ಅನ್ನೋ ಆಟಿಟ್ಯೂಡ್ ಬೇಡ. ಲೈಫ್ ಏನ್ ಕೊಡುತ್ತೆ ಅದನ್ನ ಸ್ವೀಕರಿಸಿ. ಇನ್ನ ನಿಮ್ ಲೈಫಲ್ಲಿ ಕಲಿಯೋದ್ ತುಂಬಾ ಇದೆ, ಅದ್ ಕಲ್ತ್ರೆ ನಿಮ್ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಓಕೆನಾ? ನಿಮ್ ಪರ್ಸನ್ ಯಾವ ಸಾಂಗ್ ನ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತಾರೆ? ಪ್ರೆಸೆಂಟ್ಲಿ ಅದ್ರಲ್ಲಿ ಮೆಸೇಜಸ್ ಸಿಗುತ್ತೆ ನೋಡಿ. ಕಣ್ಣಿನಲ್ಲಿ ಯಾವ್ದಪ್ಪ ಇದು, ಕಣ್ಣಿನಲ್ಲಿ ಕನಸಿದೆ, ರೆಪ್ಪೆಯಲ್ಲಿ ನೆನಪಿದೆ, ಬೆಳ್ಳಿ ಮೋಡ ತಂದು ಚಂದಿರ ಬಂದಂತೆ. ಈ ಸಾಂಗ್ ಫುಲ್ ನೋಡಿ ಗೈಸ್, ನಿಮ್ಗೆ ಚಂದಿರ, ನೀವು ಚಂದ್ರನ್ ತರ ಕಾಣಿಸ್ತೀರಾ ಅಂತ. ಅವ್ರ ಈ ಸಾಂಗ್ ಫುಲ್ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ಒಂದಷ್ಟು ಮೆಸೇಜಸ್ ಸಿಗುತ್ತೆ. ಓಕೆನಾ ಗೈಸ್? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಈ ಮೆಸೇಜಸ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಕೃಷ್ಣಂ ಮುಂದೆ ಜಗದ್ಗುರು.